ಶುಭ ಸಂಜೆಗೆ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ನನಗೆ ಬಹಳ ಸಂತೋಷ ಆದದ್ದು, ಮೊನ್ನೆ 16ನೇ ತಾರೀಕು ನಾವೆಲ್ಲ ಬಹಳ ಸಮಯ ಬರೇ ಹರಿದ್ರ ಮಳೆಯ ಕೊನೆಯ ಪಾದ 4 ಮಳೆ ಬಂದು ಹೋದ ಮೇಲೆ ಬಿಸಿಲು ಬಿದ್ದಿತ್ತು. ಗಾರು ಬಿಸಿಲು, ಮಲೆನಾಡಿನಲ್ಲಿ ಬರಗಾಲದ ಎಲ್ಲ ಛಾಯೆಯಲ್ಲಿ ಮನಸ್ಸು ಮುದುಡಿತ್ತು. ಆದರೆ ಮೊನ್ನೆ ಹಿರಿಯ ವ್ಯಕ್ತಿಗಳು, ಪುಣ್ಯವಂತರನ್ನು ನಾವು ಸ್ಮರಿಸಿಕೊಂಡ್ರೆ ಪ್ರಕೃತಿ ಹೇಗೆ ಸ್ಪಂದಿಸ್ತದೆ ಅಂದರೆ, 4 ಗಂಟೆಗೆ ಕರೆಕ್ಟಾಗಿ 4:15 ಸುಮಾರು ಸುಬ್ಬಣ್ಣವರ ನೆನಪಿಗೆ ನೀನಾಸಂನಲ್ಲಿ ಬೆಳಕು ಹಚ್ಚುವ ಹೊತ್ತಿಗೆ ಮಳೆ ಆರಂಭ ಆಯಿತು. ಈಗಲೂ ನಡೀತಾ ಇದೆ. ಇದು ನಮ್ಮ ಹಿರಿಯರು ನಮ್ಮನ್ನು ಹರಸುವ ಬಗೆ ಅಂತ ಅಂದ್ಕೊಳ್ಳೋದು. ಮಲೆನಾಡಿಗೆ ಬೇಕಾದ ಮಳೆಯನ್ನು ಹಿರಿಯರ ನೆನಪಿನ ದಿನ ಆರಂಭ ಆಗೋದು ನನಗೆ ಬಹಳ ಸಂತೋಷ ಆಯಿತು ಆ ದಿವಸ. ಯಾಕೆಂದರೆ ಎಷ್ಟು ಬಿಸಿಲಿನಲ್ಲಿ ನೊಂದಿದ್ವಿ ಅಂಥ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಕರೆಕ್ಟಾಗಿ ಒಂದು ಮಳೆ ಬಂದಿಲ್ಲ. ನಾನು ಸಾಗರದಿಂದ ಬರ್ತಾ ಇದ್ದೆ, ಮನೆಗೆ ಬಂದು ಒಳಗೆ ಬರೋ ಅಷ್ಟರಲ್ಲಿ ಒಂದು ದೊಡ್ಡ ಮಳೆ. ಅದು ಅಷ್ಟು ಖುಷಿ ಕೊಡ್ತು ಮನಸ್ಸಿಗೆ, ಇಳೆ ತಂಪಾಗುವ ಬಗ್ಗೆ. ಹಾಗೆ ಬದುಕಿನಲ್ಲಿ ನಮಗೆಲ್ಲರಿಗೂ ತಂಪಾಗಿ ಬದುಕುವ ಒಂದು ಮಾರ್ಗದರ್ಶನ ಮಾಡಿದ ಹಿರಿಯರನ್ನು ನಾವಿವತ್ತು ನೆನಪಿಸಿಕೊಳ್ಳುವುದಕ್ಕೆ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸುವುದಕ್ಕೆ ನಮ್ಮ ಈ ಭಾಗದ ಹಿರಿಯರು, ಚಿಂತಕರು, ರಾಜಕೀಯ ಮುತ್ಸದ್ದಿಗಳು, ಸಾಮಾಜಿಕ ಹೋರಾಟಗಾರರು ಆದ ಶ್ರೀ BR ಜಯಂತ್ ಅವರನ್ನು ಕೇಳಿಕೊಂಡಾಗ ಪ್ರೀತಿಯಿಂದ ಒಪ್ಪಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಬಂದು ಸುಬ್ಬಣ್ಣನವರ ಬಗ್ಗೆ ನಾವು ಮಾತಾಡಬೇಕು, ಒಂದು ಉಪನ್ಯಾಸವನ್ನು ನಡೆಸಿಕೊಡಬೇಕು ಅಂತ ನಮ್ಮೆಲ್ಲರ ಗುರುಗಳ ಸಮಾನರು, ಹಿರಿಯರು ಆದ ನಾಡಿನ ಖ್ಯಾತ ವಿಮರ್ಶಕರು, ಲೇಖಕರಾದ ಶ್ರೀ TP ಅಶೋಕ್ ಅವರನ್ನು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ದಯವಿಟ್ಟು ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತರಿರಬೇಕು ಅಂತ ನಾಡಿನ ಹಿರಿಯ ರಂಗ ನಿರ್ದೇಶಕರು, ಈ ಕಿನ್ನರ ಮೇಳ ಸಂಸ್ಥೆಯ ಮುಖ್ಯಸ್ಥರು ಆದ ಶ್ರೀ KG ಕೃಷ್ಣಮೂರ್ತಿ ಅವರನ್ನು ಕೇಳಿಕೊಂಡಾಗ ಒಪ್ಪಲಿಲ್ಲ. ಅವರು ಬೇಡ, ನಾನು ಮಾತಾಡೋದಾದ್ರೆ ಮಾತಾಡ್ತೇನೆ, ಬೇಡ ಅಂದರು. ಆದರೆ ಇರಬೇಕು ನಮ್ಮ ಜೊತೆ ವೇದಿಕೆಯಲ್ಲಿ ಹೇಳಿದ್ದೆ. ಅವರು ಇದ್ದಾರೆ ಉಪಸ್ಥಿತರು, ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಹಾಗೆ ಸುಬ್ಬಣ್ಣನವರ ಜೊತೆ ನಿಡುಗಾಲದ ಒಡನಾಟ ಇದ್ದು ರಂಗ ಕೆಲಸದಲ್ಲಿ ತೊಡಗಿಕೊಂಡಿದ್ದ, ರಂಗ ಸಂಗೀತವನ್ನು ವಿಶೇಷ ರೀತಿಯಲ್ಲಿ ಕಟ್ಟಿಕೊಟ್ಟಂತಹ ನಮಗೆ ಗುರುಗಳೂ ಆಗಿದ್ದ ಶ್ರೀ KN ನಾಗರಾಜ್ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಶಾಲು ಹೊದಿಸಿ ಗೌರವಿಸಬೇಕು ಅನ್ನುವ ಆಸೆ ಇತ್ತು. ಅವರನ್ನು ಕೇಳಿಕೊಂಡಾಗ ಸಂತೋಷದಿಂದ ಕುಟುಂಬದವರೆಲ್ಲ ಒಪ್ಪಿ ಇಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಈಗ ವಿದ್ಯುಕ್ತವಾಗಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯಲ್ಲಿರುವವರು ಜ್ಯೋತಿ ಬೆಳಗಿ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಕೇಳಿಕೊಳ್ತೇನೆ. ಅದಕ್ಕೆ ಅಕ್ಷರಣ್ಣ ಅವರು ದಯವಿಟ್ಟು ಬರಬೇಕು.
ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಿರಿಯರಾದ ಶ್ರೀ ಬಿ ಆರ್ ಜಯಂತ್ ಅವರು ಒಂದೆರಡು ಮಾತನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ಲರಿಗೂ ಕೂಡ. ವೇದಿಕೆ ಮೇಲೆ ಕುಳಿತಂಥ ಆತ್ಮೀಯರು, ತುಂಬ ಗೌರವಾನ್ವಿತರಾದಂಥ ಟಿ ಪಿ ಅಶೋಕ್ರವರೇ, ಕೃಷ್ಣಮೂರ್ತಿಯವರೇ, ಮಾನ್ಯ ಅಕ್ಷರರವರೇ ಹಾಗೂ ಜಾಧವ್ರವರೇ, ನಾಗರಾಜ್ರವರೇ ಹಾಗೂ ಎಲ್ಲ ಆತ್ಮೀಯ ಬಂಧುಗಳೇ, ಕೆ ವಿ ಸುಬ್ಬಣ್ಣನವರ ನೆನಪು ಕೇವಲ ಈ ರೀತಿ ಸಭೆ ನಡೆಸೋದ್ರ ಮುಖಾಂತರ ಅಲ್ಲ, ಯಾವತ್ತೂ ಕೂಡ ಅವರು ನಮ್ಮ ಮಧ್ಯದಲ್ಲಿ ನೆನಪಿನಲ್ಲಿ ಇರುವಂಥವ್ರು. ಸುಬ್ಬಣ್ಣ ಅವರನ್ನು ನಾನಂತೂ ಶಾಲೆ ಕಾಲೇಜಿಂದ ಕೂಡ ಅವರನ್ನು ನೋಡ್ತಾ ಇದ್ದೀನಿ. ಅವರ ಜೊತೆ ಒಂದು ಆತ್ಮೀಯ ಸಂಬಂಧವೂ ಕೂಡ ನನಗೆ ಇತ್ತು. ಅವರು ನನಗೆ ವೈಯಕ್ತಿಕವಾಗಿ ನನ್ನ ಪರವಾಗಿ ಅನೇಕ ಸಂದರ್ಭಗಳಲ್ಲಿ ನನಗೆ ಧೈರ್ಯ ಮತ್ತು ಬೆಂಬಲವನ್ನು ಕೊಟ್ಟಂಥವರು. ನಾವೆಲ್ಲ ಸಮಾಜವಾದಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಇದ್ದವರು. ಸುಬ್ಬಣ್ಣವರು ಅದಕ್ಕೆ ನಮಗೆ ಬೆಂಬಲವನ್ನು, ಸಲಹೆಯನ್ನು ಎಲ್ಲ ಕೊಟ್ಟಂಥವ್ರು. ಒಂದು ಬಾರಿ ನಾನು ವಿಧಾನಸಭೆಗೆ 85ರಲ್ಲಿ ಅರ್ಜಿ ಹಾಕಿದ್ದೆ, ನನಗೆ ಟಿಕೆಟ್ ಕೊಡಿ ಅಂತ. ಅವಾಗ ಸುಬ್ಬಣ್ಣವರು, ಅನಂತಮೂರ್ತಿಯವರು, ದೇವನೂರು ಮಹಾದೇವರು 3 ಜನ ನನ್ನ ಪರವಾಗಿ ಬಂದು ರಾಮಕೃಷ್ಣ ಹೆಗಡೆ ಮಾತಾಡಿದ್ರು. ಅವ್ರು ಯಾರು ರಾಜಕಾರಣದಲ್ಲಿ ಇದ್ದವರಲ್ಲ, ಆದರೆ ಸುಬ್ಬಣ್ಣ ನನ್ನ ಬಗ್ಗೆ ಏನೋ ಒಂದು ಆ ಥರದ ಪ್ರೀತಿ ಸುಬ್ಬಣ್ಣಗೆ, ಅದನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೆ ಟಿಕೆಟ್ ಕೊಡಲಿಲ್ಲ ಬೇರೆ. ಆದರೆ ನನ್ನಂಥ ಒಬ್ಬ ಸಾಮಾನ್ಯ ಯುವಕ, ಒಂದು ಸೋಷಲಿಸ್ಟ್ ಪಕ್ಷದಲ್ಲಿ ಕೆಲಸ ಮಾಡಿದಂಥ ಒಬ್ಬ ಯುವಕನಿಗೆ ನನಗೆ ನಾನು ಬೆಳೀಬೇಕು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಅವರೆಲ್ಲ ಬಂದು, ನಾವು ಮೈಸೂರಿಂದ ಬಂದಿದ್ವಿ, ಅನಂತಮೂರ್ತಿಯವರು ಜನರಲ್ ಹಾಸ್ಟೆಲಲ್ಲಿ ಉಳ್ಕೊಂಡು ಅಲ್ಲಿಂದ ಹೆಗಡೆಯವ್ರ ಮನೆಗೆ ಬಂದು, ದೇವನೂರು ಮಹಾದೇವ ನಾನು ಮೈಸೂರಿನಲ್ಲಿ ಓದುವಾಗ ನಾವೆಲ್ಲ ಒಟ್ಟಿಗೆ ಇದ್ದು ಬಹಳ ಆತ್ಮೀಯರು ನಾವು ಆ ಕಾಲದಲ್ಲಿ. ಹಾಗೆ ಹಿರಿಯರಾದ ಸುಬ್ಬಣ್ಣವರು ಕೂಡ ಬಂದು ಮಾತಾಡಿ. ಹೀಗೆ ಸುಬ್ಬಣ್ಣವರ ಜೊತೆಗೆ ನನಗೆ ಸಂಬಂಧ ತುಂಬ ಆತ್ಮೀಯವಾದದ್ದು. ಸಾಗರದಲ್ಲಿ 2003ರಲ್ಲಿ ಒಂದು ನಡೆಯಬಾರದ ಘಟನೆ ನಡೆಯಿತು. ಸಾಗರದಲ್ಲಿ ಒಂದು ಕೋಮು ಗಲಭೆ ಆಯಿತು. ಕೆಲವು ಜನ ಗುಂಪುಗೂಡಿಕೊಂಡು ಸುಮಾರು 137 ಬಡಪಾಯಿ ಮುಸಲ್ಮಾನರ ಮನೆಗಳನ್ನು ಬೆಂಕಿ ಹಚ್ಚಿ ಸುಟ್ಟರು. ಸಾಗರದಲ್ಲಿ ಎಂದೂ ಕೂಡ ಕಾಣದಂಥ ಒಂದು ದೃಶ್ಯ ಅದು. ಅವಾಗ ಸುಬ್ಬಣ್ಣ ಅವರು ಅವರಿಗೆಲ್ಲ ಸಾಂತ್ವನ ಹೇಳಲಿಕ್ಕೆ ಬಂದರು. ಸುಬ್ಬಣ್ಣ ಮತ್ತು ಅನಂತಮೂರ್ತಿಯವರು ಕೂಡ ಬಂದಿದ್ದರು. ಸುಬ್ಬಣ್ಣವರು ಆ ಜನರ ಮನೆಯೆಲ್ಲ ಸುಟ್ಟು ಅವರಿಗೆ ಆದಂಥ ನಷ್ಟ, ಅವರಿಗೆ ಆದಂಥ ಆಘಾತಗಳನ್ನು ನೋಡಿ ಅವರೆಲ್ಲ ಕಣ್ಣೀರು ಹಾಕ್ತಾಯಿದ್ರು. ಸುಬ್ಬಣ್ಣ ಕೂಡ ಕಣ್ಣೀರು ಹಾಕಿದರು. ಈ ಚಿತ್ರಣ
ನನಗೆ ಇನ್ನೂ ಕೂಡ ನೆನಪಿದೆ. ಸುಬ್ಬಣ್ಣ ಕಣ್ಣೀರು ಹಾಕಿದ್ದು. ಹೀಗೆ ಸುಬ್ಬಣ್ಣ ಕೇವಲ ಒಂದು ನಾಟಕ ಬರಹ ಇದರ ಮೂಲಕ ಅಲ್ಲ, ಈ ಸಮಾಜದಲ್ಲಿ ನಡೆಯುವಂಥ ಅನೇಕ ಘಟನೆಗಳಿಗೆ ಅವರು ವೈಯಕ್ತಿಕವಾಗಿ ಸ್ಪಂದಿಸುವ ಗುಣವನ್ನು ಕೂಡ ಹೊಂದಿದ್ರು. ಹಾಗಾಗಿ ಸುಬ್ಬಣ್ಣ ಎಲ್ಲರಿಗೂ ಕೂಡ ಆತ್ಮೀಯರು, ಬೇಕಾದವರು. ಆದ್ದರಿಂದ ಸುಬ್ಬಣ್ಣ ಅಂತವ್ರನ್ನ ನಾವು ನೆನಪು ಮಾಡಿಕೊಳ್ಳೋದು, ಆ ನೆನಪನ್ನು ಸದಾ ನಾವು ಇಟ್ಟುಕೊಳ್ಳೋದು, ಅವರ ಬದುಕಿನ ಆದರ್ಶಗಳನ್ನು ನಾವು ಸ್ವಲ್ಪ ನೆನಪಿಟ್ಕೊಂಡು ಅದನ್ನು ಚರ್ಚೆ ಮಾಡೋದು, ಇವೆಲ್ಲವೂ ಕೂಡ ನಮಗೆ ಭಾಳ ಅಗತ್ಯ ಆಗಿದೆ. ಅವರ ರಾಜಕೀಯದ ಮಧ್ಯೆ ಬಿಡುವು ಲೋಹಿಯಾರವರ ಪುಸ್ತಕವನ್ನು ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಬಹುಶಃ ಅಷ್ಟು ಸರಳ ಸುಂದರ ಕನ್ನಡದಲ್ಲಿ ಲೋಹಿಯಾರವರ ಆ ಪುಸ್ತಕವನ್ನು ತರ್ಜುಮೆ ಮಾಡಿರೋದು ನಿಜವಾಗೂ ಕೂಡ ಆ ಪುಸ್ತಕ ಎಲ್ಲರಿಗೂ ಕೂಡ ಸರಳ ಕನ್ನಡದಲ್ಲಿ ಅದು ಅರ್ಥ ಆಗುವ ಹಾಗೆ ಲೋಹಿಯಾ ಚಿಂತನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ಅದನ್ನು ಬರೆದಿದ್ದಾರೆ. ನಿಜವಾದ ಒಂದು ತರ್ಜುಮೆ ಅದು. ಅನೇಕ ತರ್ಜುಮೆಗಳು ನಮಗೆ ಕನ್ನಡದ ತರ್ಜುಮೆಗಳು ಅರ್ಥ ಆಗೋದಿಲ್ಲ, ಕ್ಲಿಷ್ಟವಾಗಿರ್ತವೆ. ಆದರೆ ಸುಬ್ಬಣ್ಣವರ ತರ್ಜುಮೆ ಇದೆಯಲ್ಲ, ಅದು ಅಪರೂಪದ್ದು, ಅತ್ಯಂತ ಸರಳವಾದದ್ದು, ಎಲ್ಲರಿಗೂ ಕೂಡ ವೇದ್ಯ ಆಗುವ ರೀತಿಯಲ್ಲಿ ಮಾಡಿದಂಥ ಆ ತರ್ಜುಮೆಗಳು ನಿಜವಾಗೂ ಕೂಡ ನಾವು ಯಾವತ್ತೂ ಕೂಡ ಅದು ನಮಗೆ ಒಂದು ಒಂದು ನಮಗೆ ಅರ್ಥ ಆಗುವ ರೀತಿಯಲ್ಲಿ ಅದೆಲ್ಲ ಹೊರಹೊಮ್ಮಿದ್ದಾವೆ. ಅದರಿಂದ ಸುಬ್ಬಣ್ಣವರ ಬಗ್ಗೆ ಅಶೋಕ್ ಅವರು ದೀರ್ಘವಾಗಿ ಮಾತಾಡ್ತಾರೆ, ಹೆಚ್ಚು ತಿಳ್ಕೊಂಡಿದ್ದಾರೆ. ಅವರಿಗೆ ನಾನು ಅವಕಾಶವನ್ನು ಮಾಡಿಕೊಡ್ಬೇಕೆಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮತ್ತು ನೀವೊಂದು ಹೊರಡಿಸಿದ ಆ ಒಂದು ಕಾಲಪತ್ರದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡೋದಿದೆ ಅಂತ ಹೇಳಿ ಕೂಡ ನೀವು ಬರೆದುಕೊಂಡಿದ್ದೀರಿ. ಇವತ್ತು ಈ ದೇಶದಲ್ಲಿ ಭ್ರಷ್ಟಾಚಾರ, ಕೋಮುವಾದ, ಸ್ವಜನ ಪಕ್ಷಪಾತಗಳು, ದುರಾಡಳಿತ, ಸಮಾಜದಲ್ಲಿ ಈ ಕೋಮು ಆಧಾರದ ಮೇಲೆ ನಾವು ಈ ಸಮಾಜವನ್ನು ಛಿದ್ರ ಮಾಡುವ ಪ್ರಯತ್ನಗಳು, ಇವೆಲ್ಲದರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡುವಂಥ ಒಂದು ವಿಷಯವನ್ನು ಕೂಡ ನೀವು ಇವತ್ತು ಇಟ್ಕೊಂಡಿದ್ದೀರಿ. ಆ ರೀತಿಯ ಚರ್ಚೆಗಳು ನಡೀಬೇಕು. ಇವತ್ತು ಕೇವಲ ಜಾತಿಯಿಂದ ಮಾತ್ರ ದೇಶ ವಿಂಗಡಣೆ ಆಗ್ತಲ್ಲ, ಈಗ ಬರ್ತಾ ಈ ಕೋಮುವಾದದಲ್ಲೂ ಕೂಡ ಈ ದೇಶ ಅತ್ಯಂತ ಹೀನಾಯ ಸ್ಥಿತಿಗೆ ಹೋಗ್ತಾ ಇದೆ. ಈ ಧರ್ಮದ ಹೆಸರಿನಲ್ಲಿ ನಾವು ನಮ್ಮ ಮಧ್ಯದಲ್ಲಿಯೇ ಬಿರುಕನ್ನು ನಾವು ಉಂಟು ಮಾಡ್ತಾ ಇದ್ದೀವಿ. ಪರಸ್ಪರ ಅಪನಂಬಿಕೆಗಳನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಆ ಅಪನಂಬಿಕೆಗಳ ಮುಖಾಂತರ ದ್ವೇಷವನ್ನು ನಾವು ಸಾಧನೆ ಮಾಡುವ ಪರಿಸ್ಥಿತಿಯಾಗಿದೆ. ಇವತ್ತು ಧರ್ಮದ ಹೆಸರಿನಲ್ಲಿ ನಾವು ದ್ವೇಷವನ್ನು ಮಾಡುವಂಥ ಕೆಲಸ, ಅದೇ ಒಂದು ಓಟಿನ ರಾಜಕಾರಣ ಅನ್ನುವ ಸ್ಥಿತಿಗೆ ಇವತ್ತು ನಮ್ಮ ರಾಜಕಾರಣ ಹೀನಾಯ ಸ್ಥಿತಿಗೆ ಬಂದು ತಲುಪಿದೆ. ಅದರಿಂದ ನಾವು ಹೊರಬರದೆ ಹೋದರೆ ಈ ದೇಶದಲ್ಲಿ ಮುಂದಿನ ಪೀಳಿಗೆ ಬದುಕೋದು ಅಥವಾ ಒಬ್ಬ ವಿಚಾರವಂತರಾಗಿ ಉಳಿಯೋದು, ಎಲ್ಲರನ್ನೂ ಕೂಡ ಸಮಭಾವದಿಂದ ನೋಡುವ ಗುಣಗಳನ್ನು ಬೆಳೆಸ್ಕೊಳ್ಳೋದು, ಇವೆಲ್ಲವೂ ಮುಂದೆ ಇದು ಸಾಧ್ಯವೇ ಇಲ್ಲವೇನೋ ಅನ್ನುವಷ್ಟು ಭಯ ಹುಟ್ಟಿಸುವ ರೀತಿಯಲ್ಲಿ ಇವತ್ತಿನ ಒಂದು ವಾತಾವರಣ ಅಷ್ಟು ಕಲುಷಿತವಾಗಿದೆ. ಆದ್ದರಿಂದ ಇದಕ್ಕೆ ಪರಿಹಾರವನ್ನು ಹುಡುಕೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀಬೇಕು. ಅದು ನಮಗೆ ಸುಬ್ಬಣ್ಣವರ ಬರಹಗಳು ಕೂಡ ಅದಕ್ಕೆ ಸಹಾಯ ಆಗ್ತವೆ. ಇವತ್ತು ಅನಂತಮೂರ್ತಿಯವರ ಬರಹಗಳು ಕೂಡ ನಮಗೆ ಸಹಾಯ ಆಗ್ತವೆ. ನಮ್ಮ ಎಲ್ಲ ಆಚಾರ ವಿಚಾರಗಳು ಕೂಡ ನಮಗೆ ಇದರಿಂದ ಒಂದು ಹೊಸ ರೂಪವನ್ನು ಪಡಿಬೇಕಾದಂಥ ಅಗತ್ಯ ಕೂಡ ಇದೆ. ಅದಕ್ಕೆ ಒಂದು ಚರ್ಚೆಯ ಸ್ವರೂಪದಲ್ಲಿ ನೀವು ಇಲ್ಲಿ ಮಾತನಾಡೋದಕ್ಕೆ ನೀವು ಕೆಲವು ವಿಷಯಗಳನ್ನು ಕೂಡ ಇಟ್ಟಿದ್ದೀರಿ. ಆ ಚರ್ಚೆಯೂ ಕೂಡ ಆಗಲಿ ಅಂತ ಹೇಳಿ ನಾನು ಆಶಿಸ್ತಾ
ಸುಬ್ಬಣ್ಣ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ನಮನಗಳನ್ನು ಗೌರವಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ಈ ಉದ್ಘಾಟನೆಯನ್ನು ನಾನು ಅತ್ಯಂತ ಸಂತೋಷದಿಂದ ಮಾಡಿದ್ದೇನೆ ಅಂತ ಹೇಳಿಬಿಟ್ಟು ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಈ ಎರಡು ಮಾತುಗಳನ್ನು ತೋರಿಸ್ತೇನೆ. ನಮಸ್ಕಾರ. ಶ್ರೀಯುತ ಬಿ.ಆರ್. ಜಯಂತ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಶ್ರೀ ಟಿ.ಪಿ. ಅಶೋಕ್ ಅವರು ವಿಶೇಷ ಉಪನ್ಯಾಸವನ್ನು ನಡೆಸಿಕೊಡ್ತಾರೆ. ಅದಕ್ಕೂ ಮೊದಲು ದೀಪ ಬೆಳಗ್ಗೆ ಕಾರ್ಯಕ್ರಮ ಉದ್ಘಾಟಿಸಿದ ಶ್ರೀ ಬಿ.ಆರ್. ಜಯಂತ್ ಅವರಿಗೆ ಸಂಸ್ಥೆಯ ಪರವಾಗಿ ಗೌರವವನ್ನು ಸಮರ್ಪಿಸ್ತೇವೆ. ಶ್ರೀ ಅಶೋಕ್ ಮಿಶ್ರು ಮತ್ತು ಕಿಟ್ಟಣ್ಣ ಗೌರವಿಸಬೇಕು ಅಂತ ಕೇಳ್ತಾರೆ. ಧನ್ಯವಾದಗಳು. ಈಗ ಶ್ರೀ ಟಿ.ಪಿ. ಅಶೋಕ್ ಅವರಿಂದ ವಿಶೇಷ ಉಪನ್ಯಾಸ. ಎಲ್ಲ ಹಿರಿಯ ಮಿತ್ರರು, ಸುಬ್ಬಣ್ಣವರ ಆಸಕ್ತಿಗಳು, ಕಾರ್ಯಕ್ಷೇತ್ರಗಳು ಎಷ್ಟು ವ್ಯಾಪಕವೂ ವೈವಿಧ್ಯಮಯವೂ ಆಗಿದ್ವು ಅನ್ನೋದನ್ನು ನಾವು ಎಲ್ಲರೂ ಒಂದು ಉದಾಹರಣೆ ನನಗೆ ಕಾಣೋದು, ನಾನು ನಿನ್ನೆ ಕೂಡ ಪ್ರಸ್ತಾಪ ಮಾಡಿದೆ. 2005ರಲ್ಲಿ ಅವರು ತಿಳ್ಕೊಂಡಿದ್ರೆ ಈ ಥರದ ಒಂದು ಕಾರ್ಯಕ್ರಮವನ್ನು ಸೇನಾಸಂಘದಲ್ಲಿ ಪ್ರತಿ ವರ್ಷ ಮಾಡಬೇಕು ಅಂತಂದಾಗ ಸ್ಥಳೀಯರು ಒಂದು ನಾಟಕವನ್ನು ತಯಾರು ಮಾಡಬೇಕು, ಅದರ ಮೊದಲ ಪ್ರದರ್ಶನವನ್ನು ಮಾಡಬೇಕು. ಹಾಗೆಯೇ ಸುಬ್ಬಣ್ಣವರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ತಜ್ಞರು ಉಪನ್ಯಾಸಗಳನ್ನು ನಡೆಸಿಕೊಡುತ್ತಾರೆ. ಕಳೆದ 20 ವರ್ಷಗಳಲ್ಲಿ 20 ಉಪನ್ಯಾಸಗಳು ಆಗಿವೆ. ಅಷ್ಟಾದ್ರೂ ಸುಬ್ಬಣ್ಣವರ ಎಲ್ಲ ಆಸಕ್ತಿಗಳನ್ನು ಎಕ್ಸಾಸ್ಟ್ ಮಾಡೋಕ್ಕಾಗಿಲ್ಲ ಅನ್ನೋದೇನೆ ಸುಬ್ಬಣ್ಣವರ ಚಿಂತನೆಯ, ಬರಹಗಳ ಮತ್ತು ಚಟುವಟಿಕೆಗಳ ಅಗಾಧತೆಯನ್ನು ಮತ್ತು ವೈವಿಧ್ಯವನ್ನು ಸೂಚಿಸುತ್ತೆ. ಹಾಗಾಗಿ ಸಾಹಿತ್ಯ ಅನ್ನೋದು ಸುಬ್ಬಣ್ಣವರ ಹಲವು ಆಸಕ್ತಿಗಳಲ್ಲಿ ಒಂದು. ನಾನು ಸುಬ್ಬಣ್ಣವರ ಸಾಹಿತ್ಯ ಕಲ್ಪನೆ ಅನ್ನೋ ವಿಷಯದ ಸುತ್ತಮುತ್ತ 4 ವಿಚಾರಗಳನ್ನು ಜೊತೆಗೆ ಹಂಚಿಕೊಂಡೆ. ಸುಬ್ಬಣ್ಣವರ 2 ಪುಸ್ತಕಗಳು ಮಾತ್ರ ಪುಸ್ತಕ ರೂಪದಲ್ಲೇ ಹಂಚಾದ. ಒಂದು ಕವಿರಾಜ ವರ್ಗಾಮುಖರಾಗಿರುವ, ಇನ್ನೊಂದು ಕುವೆಂಪುಗೆ ಪುಸ್ತಕ. ಅದು ಬಿಟ್ಟರೆ ಸುಬ್ಬಣ್ಣವರ ಬರಹಗಳು ಎಲ್ಲವೂ ಕೂಡ ಅವು ಲೇಖನಗಳ ರೂಪದಲ್ಲಿ, ಪತ್ರಗಳ ರೂಪದಲ್ಲಿ, ಸಂದರ್ಶನಗಳ ರೂಪದಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ಎಷ್ಟು ಮಟ್ಟಿಗೆ ಅಂದರೆ 1900
93ರವರೆಗೆ ಅವರ ಲೇಖನಗಳ ಒಂದು ಸಂಗ್ರಹವು ಪ್ರಕಟವಾಗಿದೆ. ತುಂಬ ಬರೆದಿದ್ದು ತುಂಬ ಯಾವ ಥರದ ಬರಹಗಾರರಾಗಿದ್ದರು ಅಂದರೆ ಈ ವಿಶ್ವವಿದ್ಯಾನಿಲಯಗಳು, ಪರಿಷತ್ಗಳು, ಅಕಾಡೆಮಿಗಳು ನಡೆಸುವ ಯಾವತ್ತೂ ವಿಚಾರ ಸಂಕಿರಣದಲ್ಲಿ ಓದುವ ಪ್ರಬಂಧಗಳ ಥರ ಇರಲೇ ಇಲ್ಲ. ಅವರ ಹೆಚ್ಚಿನ ಬರವಣಿಗೆಗಳು ಪ್ರಜಾವಾಣಿ ಅಂತ ಪೇಪರ್ನಲ್ಲಿ ಬರ್ತಾ ಇತ್ತು, ಅಥವಾ ಆಮೇಲೆ ಇಲ್ಲಿ ನೀನಾಸಂ ಮಾತುಕತೆಯಲ್ಲಿ ಅವರ ಬಹಳಷ್ಟು ಬರಹಗಳು ವಿಶ್ವವಿದ್ಯಾನಿಲಯದ ಸೆಮಿನಾರ್ಗಳಲ್ಲಿ ಅವರು ಮಾತಾಡಿದ್ದು ಕೂಡ ಬಹಳ ಕಡಿಮೆ. ಆ ಥರದ ಒಂದು ಸೆಮಿನಾರು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಆದಾಗ ಅವರು ಕೊನೆಗೋಷ್ಠಿಯ ಅಧ್ಯಕ್ಷ ಭಾಷಣವನ್ನು ಮಾಡಬೇಕಾಗಿತ್ತು. ಆ ಭಾಷಣದ ಸಂಗ್ರಹ ಒಂದು ಬಹಳ ಪ್ರಸಿದ್ಧವಾದ ಲೇಖನವಾಗಿ ಮುಂದೆ ಬಂತು. ಆಧುನಿಕ ಸಾಹಿತ್ಯಕ್ಕೆ ಹೀಗೆ ಬಂತು. ಆ ಲೇಖನದ ಪ್ರಾರಂಭನೇ ಬಹಳ ಸ್ವಾರಸ್ಯಪೂರ್ಣ. ಹೇಳ್ತಾರೆ, ನಾನು 3 ದಿನದಿಂದ ಇಲ್ಲಿ ಕೂತ್ಕೊಂಡು ಇಲ್ಲಿಯ ಪಂಡಿತ ವರ್ಗ ಮಂಡಿಸ್ತಾ ಇದ್ದಂತಹ ಪ್ರೌಢ ಪ್ರಬಂಧಗಳನ್ನು ನಾನು ಕೇಳಿಸ್ಕೊಳ್ತಾ ಬಂದೆ. ಇದು ಈ ಕೊನೆಗೋಷ್ಠಿಯಲ್ಲಿ ನಂದು ಕೊನೆ ಭಾಷಣ. ಎಲ್ಲ ಕೇಳಿದ ಮೇಲೆ ನನ್ನನ್ನು ನಾನೇ ಕೇಳ್ಕೊಳ್ತಾ ಇದ್ದೀನಿ, ಇದರಿಂದ ನನಗೇನು ಪ್ರಯೋಜನ, ನನಗೇನು ಪ್ರಯೋಜನ? ಇದರ ಸಾಹಿತ್ಯವನ್ನೇ ಐಚ್ಛಿಕವಾಗಿ ಅಭ್ಯಾಸ ಮಾಡ್ತಾ ಇರುವ ಕೆಲವು ವಿದ್ಯಾರ್ಥಿಗಳಿಗೆ ಇದರಿಂದ ಕೆಲವು ಅನುಕೂಲತೆಗಳಿರ್ಬೋದು, ಅಥವಾ ಅದನ್ನು ಬೋಧಿಸುವ ಅಧ್ಯಾಪಕರಿಗೆ ಅವ್ರಿಗೂ ಕೆಲವು ಅನುಕೂಲತೆಗಳಿರ್ಬೋದು. ನಾನು ಕರ್ನಾಟಕದ ಯಾವುದೋ ಒಂದು ಹಳ್ಳಿನಲ್ಲಿ ಅಡಿಕೆ ಬೇಸಾಯ ಮಾಡಿಕೊಂಡು ಬದುಕ್ತಾ ಇರ್ತಕ್ಕಂಥ ನನಗೆ ಏನು ಪ್ರಯೋಜನ ಅಂತ ನನ್ನ ಮನಸ್ಸು ಯೋಚನೆ ಮಾಡ್ತಾರೆ. ಆಮೇಲೆ ಅದನ್ನು ಮುಂದುವರಿಸ್ತಾ ಹೇಳ್ತಾರೆ, ಇಲ್ಲೇ ಅದು ಹಾಗೆಲ್ಲ ನನಗೂ ಸಾಹಿತ್ಯ ಬೇಕು. ನನಗೆ ಸಾಹಿತ್ಯ ಯಾಕೆ ಬೇಕು ಅಂತಂದರೆ, ಒಂದು ಅನುಭವವನ್ನು ಅಥವಾ ವಿಚಾರವನ್ನು ಅದರ ಎಲ್ಲ ಮುಖಗಳಲ್ಲಿ ನೋಡಿ, ವಿಶ್ಲೇಷಿಸಿ, ಸಂಶ್ಲೇಷಿಸಿ ಒಂದು ಹರಳುಗಟ್ಟಿದ ಅನುಭವ ಏನು ಕೊಡುತ್ತೆ ಅದು ನನಗೂ ಬೇಕು. ನಾನು ಸಾಹಿತ್ಯದ ಅಧ್ಯಾಪಕ ಆಗಿಲ್ಲದೆ ಹೋಗುತ್ತಿಲ್ಲ. ಯಾಕೆ ಅಂತಂದರೆ ನಾವು ಪ್ರತಿನಿತ್ಯ ನಮಗೆ ಗೊತ್ತಿರುವ ಭಾಷೆಯಲ್ಲಿ ಹಲವಾರು ವ್ಯವಹಾರಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಭಾಷೆಯ ಆ ಸ್ತರ ಮಾತ್ರ ನಮಗೆ ಸಾಕಾಗ್ತದೆ. ಸಾಹಿತ್ಯದ ಭಾಷೆ ಏನು ಬರುತ್ತೆ ಅಂತಂದರೆ ಅದು ಈ ಪ್ರತಿನಿತ್ಯ ಆಡುವ ಪದಗಳನ್ನೇ ಬಳಸ್ಕೊಂಡು ಅದು ಸೃಷ್ಟಿಸುವ ರೂಪಗಳು, ಪ್ರತಿಮೆಗಳು, ಅವುಗಳ ನಿರೂಪಣೆಗಳು ನಮಗೆ ನಮ್ಮ ಸುತ್ತಲ ಜೀವನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ನಮ್ಮ ಸ್ಮೃತಿಗಳನ್ನು ಉದ್ದೀಪಿಸುವುದಕ್ಕೆ ಅವು ನೆರವಾಗ್ತಾ ಇರ್ತವೆ. ಅದಕ್ಕೋಸ್ಕರ ಸಾಹಿತ್ಯ ನಮಗೆ ಬೇಕು. ಅಂದರೆ ಸಾಹಿತ್ಯವೇ ಒಂದು ಕಸುಬಲ್ಲ. ಅಂದರೆ ನನಗೆ ಅದೊಂದು ವೈಯಕ್ತಿಕವಾದ ಅನಿವಾರ್ಯತೆ. ನಾನು ಸಾಹಿತ್ಯವನ್ನು ಓದೋದು, ಅದಕ್ಕೆ ತೆರಬಹುದು. ಅಂದರೆ ಈ ವೈಯಕ್ತಿಕ ತುರ್ತು ಏನಿದೆ ಇದು ಸುಬ್ಬಣ್ಣವರ ಸಾಹಿತ್ಯ ಗ್ರಹಿಕೆಯ ಬಹಳ ಮುಖ್ಯವಾದ ಅಂಶ. ಮತ್ತು ಅವರ ಬರವಣಿಗೆಯಲ್ಲೂ ನಾವು ಅದನ್ನು ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ಒಂದು ವೈಯಕ್ತಿಕವಾದ ತುರ್ತಿನಿಂದ ಒಂದು
ಪ್ರವೇಶ ಮಾಡ್ದ. ಅವುಗಳಿಗೂ ನಮ್ಮ ಸದ್ಯದ ಜೀವನಕ್ಕೂ ಇರುವ ಸಂಬಂಧ, ಅವುಗಳಿಗೂ ಒಟ್ಟು ನಮ್ಮ ಸಂಸ್ಕೃತಿಗೂ ಇರುವ ಸಂಬಂಧ ಏನು ಅಂತ ವಿಚಾರ ಮಾಡೋದು ಒಂದು ಬಹಳ ಶ್ರೀಮಂತವಾದ ಅನುಭವ ನಮಗೆ ಕೊಡುತ್ತೆ. ಇದು ಅವರ ಹಲವಾರು ಲೇಖನಗಳಲ್ಲಿ ಈ ರೀತಿಯ ಲಹರಿಗಳು ಮತ್ತೆ ಮತ್ತೆ ಬರೋದ್ರಿಂದ ಅವುಗಳ ಜಾಡನ್ನು ಹಿಡಿದು ಸುಬ್ಬಣ್ಣವರ ಸಾಹಿತ್ಯ ಕಲ್ಪನೆ ಹೇಗಿತ್ತು ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯ. ಅವರು ಲೋಕಶಾಕುಂತಲ ನಾಟಕವನ್ನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ವಿದ್ಯಾರ್ಥಿಗಳಿಗೆ ಆರಂಭಿಸಿದಾಗ ಆ ಪ್ರದರ್ಶನಕ್ಕೆ ಸಂಬಂಧಪಟ್ಟ ತಮ್ಮ ತಯಾರಿಗಳನ್ನು ಮತ್ತು ಅವರ ಟಿಪ್ಪಣಿಗಳನ್ನು ಒಂದು ಲೇಖನ ರೂಪದಲ್ಲಿ ಅದಕ್ಕೊಂದು ಕಡೆ ಬೆಳೀತಾರೆ. ವ್ಯಾಸಯುಗ, ಯುಗ ಇವು ಒಂದು ಕಾಲದ ಆಳವನ್ನು ನಮಗೆ ಸೂಚಿಸ್ತಾ ಇರುತ್ತೆ. ಅದರ ಪ್ರಸ್ತುತದಲ್ಲಿ ಈ ಸಣ್ಣ ಕಾಲದ ನಿಂತು ಕಾಳಿದಾಸ ಯಾವುದೋ ಒಂದು ಕಥೆಯನ್ನು ತೆಗೆದುಕೊಂಡು ಸಣ್ಣ ಕಾಲ ದೇಶದ ಸಮಸ್ಯೆಗಳಿಗೆ ಸಂದರ್ಭಗಳಿಗೆ ಅವನು ಹೇಗೆ ಪ್ರತಿಷ್ಠಿಸಿದ್ದ ಅಂತ ಒಂದು ಸಮಸ್ಯೆ ಆಯಿತು. ಅಂದರೆ ಕಾಳಿದಾಸನು ಕೂಡ ತಾನು ಓದಿದ ಕಥೆಯನ್ನು ನಾಟಕ ರೂಪದಲ್ಲಿ ಪ್ರಯೋಗಷ್ಟೇ ಒಂದು ಉದ್ದೇಶ ಆಗಿದೆ. ಹಾಗೆಯೇ ಇವತ್ತು ನಾನು ಆ ನಾಟಕವನ್ನು ಪ್ರಯೋಗಿಸ್ತಾ ಇದ್ದಾಗ ನನ್ನ ಲಕ್ಷ್ಯ ಮುಖ್ಯವಾಗಿರುವುದು ನನ್ನ ವೈಯಕ್ತಿಕ ತುಣುಕುಗಳಿಗೆ ಅಂತ ನಾನು ಹೇಳಿದ್ರೆ ಅದನ್ನು ಅಹಂಕಾರ ಅಂತ ಯಾರು ಭಾವಿಸ್ತಾರೆ. ಯಾಕೆಂದರೆ ಕಾಳಿದಾಸನನ್ನು ಅಥವಾ ಯಕ್ಷಗಾನವನ್ನು ಪ್ರಚುರಪಡಿಸುವುದು ನನ್ನ ಉದ್ದೇಶ ಅಲ್ಲ. ನಾನು ನನ್ನ ಕಾಲದೇಶಗಳಲ್ಲಿ ಬೇರೂರಿ ಅವುಗಳನ್ನು ಅರ್ಥೈಸುವುದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆ ಪ್ರಯತ್ನಕ್ಕೆ ನನಗೆ ಕಾಳಿದಾಸ ಒಂದು ರೀತಿ ಒದಗಿ ಬರ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ಯಕ್ಷಗಾನ ಒಂದು ಒದಗಿ ಬರ್ತಾ ಇದೆ. ಅಂದರೆ ನನ್ನ ಇಂಚಿನಲ್ಲಿ ಏನೆಲ್ಲ ದಾಖಲಾಗಿದೆ ಅವೆಲ್ಲವನ್ನು ಬಳಸಿಕೊಂಡು ನಾನು ಈ ಪ್ರಯೋಗವನ್ನು ಕಟ್ಟೋದಕ್ಕೆ ಪ್ರಯತ್ನಿಸುತ್ತೆ ಅನ್ನೋ ಮಾತನ್ನು ಹೇಳಿರುವುದು ಗಮನಿಸಿ. ಹಾಗೆಯೇ ಅವರು ಪಪ್ಪನ ಬಗ್ಗೆ ಬರೆಯುವುದು. ಭಾರತ ದೇಶದಲ್ಲಿ ರಾಮಾಯಣ ಮಹಾಭಾರತದ ಒಂದು ದೊಡ್ಡ ಪರಂಪರೆ ಇದೆ. ನಮ್ಮ ಎಲ್ಲ ಭಾಷೆಗಳಲ್ಲೂ ಸಂಸ್ಕೃತಿಯವರ ನುಡಿಗಟ್ಟನ್ನು ಬಳಸ್ಕೊಂಡು ಹೇಳೋದಾದರೆ ಪುನರ್ಲೇಖ ಅನುವಾದ ವ್ಯಾಸ ವಾಲ್ಮೀಕಿಯವರ ಅನುವಾದಕ್ಕಷ್ಟೇ ನಮ್ಮ ಭಾರತೀಯ ಸಾಹಿತ್ಯಗಳು. ಸುಬ್ಬಣ್ಣವರ ಇನ್ನೊಂದು ಮಾತು ಮಾಡುತ್ತೆ. ಏನು ಹೇಳ್ತಾ ಇದ್ರೆ ರಾಮಾಯಣ ಮತ್ತು ಮಹಾಭಾರತ ಅನ್ನೋದು ನಮಗೆ ಕೇವಲ ಕಾವ್ಯಗಳಲ್ಲ, ಕೇವಲ ಸ್ಮೃತಿಗಳಲ್ಲ, ಅವು ಭಾಷೆಗಳು. ಈ ಭಾಷೆಯ ಬಗ್ಗೆ ಸುಬ್ಬಣ್ಣ ಬಹಳ ಯೋಚನೆ ಮಾಡ್ತಾರೆ. ಅವೇನು ಹೇಳ್ತಾರೆ ಅಂದರೆ ರಾಮಾಯಣ ಮತ್ತು ಮಹಾಭಾರತ ಭಾಷೆ. ಹಾಗಾಗಿ ಕವಿಗಳು ಮಾತ್ರ ಅಲ್ಲ, ನಾವು ನಮ್ಮ ದೈನಂದಿನ ವ್ಯವಹಾರದಲ್ಲಿ ರಾಮಾಯಣದ ಮಹಾಭಾರತದ ಏನೋ ನೆನಪುಗಳು, ಪ್ರಸಂಗಗಳು, ದೃಷ್ಟಾಂತ ರೂಪದಲ್ಲಿ, ವ್ಯಾಧಿ ರೂಪದಲ್ಲಿ ಅವು ನಮ್ಮ ಭಾಷೆಯ ಒಂದು ಅಂಶ. ಹಾಗಾಗಿ ಕಂಪನಿ ಕೂಡ ಮಹಾಭಾರತದ ಸಂಸ್ಕೃತ ಮಹಾಭಾರತದ ಕಥೆಯನ್ನು ಕೇವಲ ಕನ್ನಡದಲ್ಲಿ ಹೇಳೋದಷ್ಟೇ ಅವನ ಉದ್ದೇಶ ಆಗಿರಲಿಲ್ಲ. ಅವನು ತನ್ನ ಕಾಲದಲ್ಲಿ ಭಾರತ ಮತ್ತು ಮಹಾರಾಷ್ಟ್ರದಲ್ಲಿ ಸಾಮ್ರಾಜ್ಯಗಳ ಉದಯ
ಈ ಹೊಸ ರಾಜಕೀಯ ವ್ಯವಸ್ಥೆ ಸೃಷ್ಟಿಸಿದ ಹೊಸ ಸಮಸ್ಯೆಗಳು ಮತ್ತು ಸವಾಲುಗಳು ಇವುಗಳಿಗೆ ಮುಖಾಮುಖಿಯಾಗೋದಕ್ಕೆ ಪಂಪನಿಗೊಂದು ಕಥಾಭೀತಿ ಬೇಕಾಗಿತ್ತು. ಆದ್ದರಿಂದ ಅವನು ಅದನ್ನು ಬಳಸ್ಕೊಂಡು ತನ್ನ ಕಾಲದ ಅಗತ್ಯಕ್ಕೆ ತಕ್ಕ ಹಾಗೆ ಅದನ್ನು ಮಾರ್ಪಡಿಸ್ತಿದ್ದಾನೆ ಅನ್ನುವ ಒಂದು ಮಾತನ್ನು ಬಹಳ ಚೆನ್ನಾಗಿದೆ. ಹಾಗೆ ಪಂಪನ ಬಗ್ಗೆ ಬರೆಯುವಾಗ ಇನ್ನೊಂದು ಮಾತು ಮಾಡಿದ್ದಾರೆ. ಅದು ಕೂಡ ಸುಬ್ಬಣ್ಣವರ ಸಾಹಿತ್ಯ ಕಲ್ಪನೆಯ ಇನ್ನೊಂದು ಮುಖದತ್ತ ನಮ್ಮನ್ನು ಕರ್ಕೊಂಡ್ಬರ್ತಾರೆ. ಏನು ಅಂತಂದರೆ, ಸಾಮಾನ್ಯವಾಗಿ ಪಂಪನ ಬಗ್ಗೆ ಬರುವವರೆಲ್ಲ ನಾವು ಒಂದು ಕಡೆ ಹೇಳ್ಬೋದು, ನಾವು ಲೌಕಿಕವನ್ನು ಬರೆಯೋದಕ್ಕೆ ಅಲೌಕಿಕವನ್ನು ಬರೆಯೋದಕ್ಕೆ ಆದಿಪುರಾಣ ಹಾಗಲ್ಲ. ಅವೆರಡನ್ನೂ ಒಟ್ಟಿಗೆ ನೋಡಿದಾಗ ಮಾತ್ರ ನಮಗೆ ಪಂಪನ ಒಂದು ದರ್ಶನ ಗೊತ್ತಾಗುತ್ತೆ. ಮತ್ತು ಅವ್ರು ಹೇಳ್ತಾರೆ, ಏನಂದರೆ ಸುಮಾರು ಜನ ಬರೀ ಅದು ಲೌಕಿಕವನ್ನು ಕುರಿತ ಕಾವ್ಯ ಅಲ್ಲ, ಅದರ ಒಳಗಡೆಗಿರುವ ಅಲೌಕಿಕ ಸಂಗತಿಗಳತ್ತ ನಮ್ಮ ಗಮನ ಹೋಗಬೇಕು. ಹಾಗೆಯೇ ಆದಿಪುರಾಣ ಅದೊಂದು ಧಾರ್ಮಿಕ ಕಾವ್ಯ ಅಂತ ಹೇಳುವಾಗಲ್ಲ, ಅದರ ಒಳಗಡೆಗಿರುವ ಈ ಲೌಕಿಕ ಲಹರಿಗಳಿದ್ದಲ್ಲ, ಇವುಗಳನ್ನು ಏಕತ್ರ ಗ್ರಹಿಸಿದಾಗ ಮಾತ್ರ ಪಂಪ ನಮಗೆ ದತ್ತನೆ ಹೊತ್ತು ಹಾಗೆ ಅದನ್ನು ಸುಮ್ಮನೆ ಕಂಪಾರ್ಟ್ಮೆಂಟಲೈಸ್ ಮಾಡಲಿಕ್ಕೆ ಆಗುವುದಿಲ್ಲ. ಅಂದರೆ ಸುಬ್ಬಣ್ಣವರು ಬಹಳ ಹಳೆಯ ಲೇಖನಗಳು, ಅದರಲ್ಲೇ ಸುಬ್ಬಣ್ಣವರ ಸಾಹಿತ್ಯದ ಕಲ್ಪನೆ ಮತ್ತು ಓದಿನ ಒಂದು ಕ್ರಮ ನಮಗೆ ಗೊತ್ತಾಗುತ್ತೆ. ಏನಂತಂದರೆ, ನಾವು ಯಾವುದನ್ನು ಕೇವಲ ಬಿಡಿಬಿಡಿಯಾಗಿ ಪ್ರತ್ಯೇಕಿಸಿ ಅನುಸಂಧಾನ ಮಾಡುವುದರಿಂದ ನಮಗೆ ಏನು ದಕ್ಕೋದಿಲ್ಲ. ಹೇಗೆ ಪಂಪನನ್ನು ಅವನ ಎರಡೂ ಕಾವ್ಯಗಳನ್ನು ಮುಖಾಮುಖಿಯಾಗಿಸಿ ನಾವು ಅದಕ್ಕೆ ಅನುಸಂಧಾನ ಮಾಡಿದರೆ ಮಾತ್ರ ಪಂಪನ ತೊಳಲಾಟಗಳು, ತುಮುಲಗಳು ಮತ್ತು ಅವನ ದರ್ಶನದ ದಿಕ್ಕು ಗೊತ್ತಾಗುತ್ತೆ. ಅದು ಬರೀ ಪಂಪನ ಬಗ್ಗೆ ಮಾತ್ರ ಹೇಳ್ತೇವೆ. ನಾನು ಮುಂದೆ ಕೊಡುವ ಉದಾಹರಣೆಗಳಲ್ಲಿ ಸುಬ್ಬಣ್ಣವರ ಸಾಹಿತ್ಯ ಕಲ್ಪನೆ ಪಂಪನಿಂದ ಹಿಡಿದು ಆಧುನಿಕ ಸಾಹಿತ್ಯದವರೆಗೆ ಹೇಗೆ ಮುಂದುವರ್ಕೊಂಡು ಬಂದಿದೆ ಎಂಬುದನ್ನು ನಾವು ಗಮನಿಸ್ತೇವೆ. ಇನ್ನೊಂದು ಉದಾಹರಣೆ ಏನು ಕೊಡ್ಬೋದು ಅಂದರೆ, ಕುವೆಂಪು ಬಗ್ಗೆ ಸುಬ್ಬಣ್ಣ ಬರೆಯುವಾಗ ಕೆಲವು ಬಹಳ ಸ್ವಾರಸ್ಯಕರವಾದ ಮಾತುಗಳನ್ನು ಹೇಳ್ತಾರೆ. ಅನೇಕ ಮಾತುಗಳನ್ನು ಸುಬ್ಬಣ್ಣ ಮೊದಲಿಗರಾಗಿ ಆಡಿ ನಮ್ಮನ್ನೆಲ್ಲ ತಬ್ಬಿಬ್ಬುಗೊಳಿಸಿದ್ದು. ಏನು ಹೇಳ್ತಾರೆ ಅಂತಂದರೆ, ಮುಖ್ಯವಾಗಿ ಕುವೆಂಪು ಅವರು 2 ರಾಮಾಯಣಗಳನ್ನು ಮತ್ತು ಒಂದು ಮಹಾಭಾರತವನ್ನು ಬರೆದಿದ್ದಾರೆ. ಮೊದಲು ಕಾನೂರು ಹೆಗ್ಗಡತಿ ಎನ್ನುವರು. ಆದರೆ ಆ ಕಾನೂರು ಹೆಗ್ಗಡತಿಯ ಲೌಕಿಕ ವಿವರಗಳಲ್ಲಿ ಮುಳುಗಿ ಹೋಗಿ ನಮಗೆ ಅದರ ಒಂದು ಆಧ್ಯಾತ್ಮಿಕವಾದ ಸೆಳೆತ, ಅದರ ತುಡಿತ ನಮಗೆ ಗೊತ್ತಾಗಲೇ ಇಲ್ಲ. ಹಾಗೆಯೇ ರಾಮಾಯಣ ದರ್ಶನಕ್ಕೆ ಬಂದಾಗ ಏನೋ ಒಂದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದಾರೆ, ಮತ್ತೆ ನಮ್ಮಲ್ಲಿ ಏನು ರಾಮಾಯಣ ಪರಂಪರೆ ಬಹಳ ಸಮೃದ್ಧವಾಗಿದೆ, ಅದಕ್ಕೆ ಇನ್ನೊಂದು ಕೃತಿಯನ್ನು ಕುವೆಂಪು ಜೋಡಿಸ್ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಹಿಂದಿನ ರಾಮಾಯಣಕ್ಕೂ ಕುವೆಂಪು ರಾಮಾಯಣಕ್ಕೂ ಏನು ವ್ಯತ್ಯಾಸಗಳಿದೆ, ಈ ರೀತಿಯ ಚರ್ಚೆಗಳು ನಡೆದಿದೆ. ಆದರೆ ರಾಮಾಯಣ ದರ್ಶನವನ್ನು ಇರುವ ಈ ಲೌಕಿಕದ ಕುರಿತ ಇದೆಯಲ್ಲ, ಮತ್ತು ರಾಮಾಯಣದ ಒಂದು ಕಥೆಯನ್ನು ಬಳಸಿಕೊಂಡು ಕುವೆಂಪು ತಮ್ಮ ಕಾಲಕ್ಕೆ ಹೇಗೆ ಸ್ಪಂದಿಸ್ತಾ ಇದ್ರು ಅನ್ನೋದನ್ನು ನಾವು ಮರೆತೇ ಬಿಡ್ತೀವಿ. ಇದು ಪ್ರಾಯಶಃ ಕುವೆಂಪು ಅವರನ್ನು ಕೂಡ ಬಾಧಿಸಿತ್ತು. ಅದಕ್ಕೋಸ್ಕರ ಅವರು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಬರೆಯಬೇಕಾಯಿತು. ಆ ಮಲೆಗಳಲ್ಲಿ ಮದುಮಗಳು ಕುವೆಂಪುರವರ 2ನೇ ಕಾದಂಬರಿಯಾಗಿದ್ದು, ಅದರ ಕಾಲಘಟ್ಟ ಕಾನೂರು ಹೆಗ್ಗಡತಿ ಕಾದಂಬರಿ ಬಹಳ ಹಿಂದಿದೆ. ಆ್ಯಕ್ಚುಲಿ ಮಲೆಗಳ
ಕೊನೆಗೊಳ್ಳುತ್ತೆ, ಅಲ್ಲಿಂದ ಕಾನೂರು ಹೆಗ್ಗಳಿಕೆ ಮುಂದುವರಿಯುತ್ತೆ ಅಂತ ಹೇಳಿ ಅದನ್ನ ಹೇಳ್ತಾ ಸುಬ್ಬಣ್ಣ ಹೇಳ್ತಾರೆ. ಇದು ಒಂದು ಮಹಾಭಾರತಕ್ಕೆ ಬಹಳ ಹತ್ತಿರವಾದ ಯಾಕೆ ಅಂತಂದ್ರೆ ಈ ಮಹಾಭಾರತಗಳ ಹಾಗೆ ಈ ಬರುವ ಅಸಂಖ್ಯವಾದ ಪಾತ್ರಗಳು, ಸನ್ನಿವೇಶಗಳು, ಘಟನೆಗಳು, ಲೌಕಿಕ ಮತ್ತು ಅಲೌಕಿಕ ಘಟನೆಗಳು, ಇವುಗಳ ಒಂದು ದೊಡ್ಡ ಜಾಲ ನಾವು ಏನ್ ಕಾಣ್ತೀವಿ ಅದು ಕಾನೂನು ಹೆಗ್ಗಳಿಕೆ ಅಷ್ಟು ಕಾಣಲ್ಲ. ಅದರಲ್ಲಿ ನಾವು ಸಂರಚನೆ ಬಹಳ ಬೇರೆ ಆಗಿತ್ತು ಅಂದ್ಬಿಟ್ಟು ಅವರು ಅದಕ್ಕೋಸ್ಕರನೇ ಕುವೆಂಪು ಆ ಕಾದಂಬರಿಯ ಪ್ರಾರಂಭದಲ್ಲಿ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಮುಖ್ಯರಲ್ಲ ಅನ್ನುವ ಮಾತನ್ನ ಹೇಳ್ತಾ ಹೋಗ್ತಾರೆ. ಅದನ್ನ ಯಾಕೆ ಹೇಳಬೇಕಾಯ್ತು? ಕಾನೂರು ಹೆಗ್ಗಡ್ತಿ ಕೂಡಲೇ ಹೂವಯ್ಯ ಪ್ರಧಾನ ಅಂತ ಹೇಳ್ಬೋದು, ಅಥವಾ ರಾಮಾಯಣ ಅಂದ ಕೂಡಲೇ ರಾಮ ಪ್ರಧಾನ ಅಂತ ಹೇಳ್ಬೋದು. ಆದರೆ ಇಲ್ಲಿ ಮಲೆಗಳಲ್ಲಿ ಮುಂದುವರೆದಲ್ಲಿ ಹಾಗಿಲ್ಲ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಆ ರೀತಿಯ ಒಂದು ವಿನ್ಯಾಸವನ್ನ ಕುವೆಂಪು ಮಲೆಗಳಲ್ಲಿ ಮುದ್ದುಗಳು ಕಾದಂಬರಿಯಲ್ಲಿ ಅವರು ಹೆಣಿತ ಹೋಗ್ತಾರೆ. ಹಾಗಾಗಿ ಕುವೆಂಪು ನಮಗೆ ಸ್ವಲ್ಪ ನಾವು ಅರ್ಥ ಆಗಬೇಕಾದ್ರೆ ಈ ಮೂರು ಕೃತಿಗಳನ್ನ ಒಟ್ಟಿಗೆ ಹೋಗ್ತೀವಿ. ಹೇಗೆ ಪಂಪನ ಎರಡೂ ಕೃತಿಗಳನ್ನ ಅವರು ಬೇರೆ ಕಾಲಮಾನದಲ್ಲಿ ಅದನ್ನು ಬರೆದಿದ್ರು ಕೂಡ ಒಂದು ಕವಿ ಪ್ರಜ್ಞೆ ಇಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಸೊ ಇವುಗಳ ಒಟ್ಟು ಓದಿನಿಂದ ನಮಗೆ ದೊರೆಯುವ ಒಂದು ದರ್ಶನಕ್ಕೆ ನಮ್ಮನ್ನ ತೆಗೆದುಕೊಳ್ಬೇಕು. ಆಗ ನಮಗೆ ಕುವೆಂಪು ಅರ್ಥ ಆಗ್ತಾ ಇದೆ. ಇಲ್ಲ ಹೋದ್ರೆ ಅವರು ಹೇಳ್ತಾರೆ, ಅವರಿಗೆ ಕಾಲೇಜು ವಿಮರ್ಶೆ ಬಗ್ಗೆ ಬಹಳ ತೃಪ್ತಿ ಇತ್ತು. ಏನು ಹೇಳ್ತಾರೆ ಅಂದರೆ ಎಲ್ಲ ಹೇಳ್ತಾರೆ, ಇದು ಇಲ್ಲಿ ಕಾನೂನು ಹೆಗ್ಗಳಿಕೆ ಹೆಚ್ಚು ಯಶಸ್ವಿಯಾದ ಕೃತಿ, ಮಲೆಗಳಲ್ಲಿ ಮುದುಗುಳೋದು ಅದು ಅಷ್ಟು ಯಶಸ್ವಿ ಆಗಿಲ್ಲ. ಮತ್ತು ಇಷ್ಟೆಲ್ಲ ರಾಮಾಯಣಗಳು ಇರುವಾಗ ಇನ್ನೊಂದು ರಾಮಾಯಣ ಅಷ್ಟೇ ಬರೆದಿದ್ದು ಹಾಗೆಲ್ಲ ಕುವೆಂಪು ತಮ್ಮ ಮಲೆನಾಡಿನ ಸ್ಮೃತಿಗಳಿಗೆ ಹೋಗಿ ಅವರು ಕಾದಂಬರಿಗಳನ್ನ ರಚಿಸಿರಲಿ, ಅಥವಾ ತಮ್ಮ ಸ್ಮೃತಿಯಲ್ಲಿ ಇರುವ ರಾಮಾಯಣಕ್ಕೆ ಹೋಗಿ ಕಾವ್ಯವನ್ನು ಕಟ್ಟಲಿ, ಅದೆಲ್ಲ ಬಹಳ ಮುಖ್ಯವಾಗುವುದು ಕುವೆಂಪು ತನ್ನ ಕಾಲದ ಕಳವಳಗಳಿಗೆ, ಒತ್ತಡಗಳಿಗೆ, ಸಮಸ್ಯೆಗಳಿಗೆ ಹೇಗೆ ಮುಖಾಮುಖಿಯಾಗಲು, ಹೇಗೆ ಅನುಸಂಧಾನ ಮಾಡಲು, ಮತ್ತು ಈ ಅನುಸಂಧಾನಕ್ಕೆ ಇವೆಲ್ಲವನ್ನು ಅಂದರೆ ಒಂದು ಮಲೆನಾಡಿನ ಜನಜೀವನ ಆಗ್ಬೋದು, ಅಥವಾ ರಾಮಾಯಣದ ಯಾವುದೋ ಒಂದು ಬಹಳ ದೊಡ್ಡ ವರ್ಣನೆ ಇರ್ಬೋದು. ಆದರೆ ಇವೆಲ್ಲವನ್ನು ಅವರು ಸಂಶ್ಲೇಷಿಸಿ ಒಂದು ದರ್ಶನವನ್ನು ಕೊಡ್ತಾರೆ. ಆ ರೀತಿ ನಾವು ನೋಡಬೇಕಾಗುತ್ತೆ. ಅಲ್ಲಿಂದ ಮುಂದೆ ಆಧುನಿಕ ಸಾಹಿತ್ಯಕ್ಕೆ ಬಂದರೂ ಕೂಡ ಈ ಇಡಿಯಾದ ಬೋಧ ಒಂದು ಸಮಗ್ರತೆಗಾಗಿ ಒಂದು ಹಂಬಲ ಇದೆಯಲ್ಲ, ಅದು ಮುಂದೆ ಕೂಡ ಅವರ ಅನೇಕ ಬರಹಗಳಲ್ಲಿ ಕಾಣುತ್ತೆ. ಒಂದು ಬರಹವನ್ನು ನಾವು ಇಲ್ಲಿ ನೆನಪು ಮಾಡ್ಕೊಂಡು, ಅದು ಅನಂತಮೂರ್ತಿಯವರ ಕಾದಂಬರಿ ತ್ರಿವಳಿ. ಬಹಳ ಪ್ರಸಿದ್ಧವಾದ ಲೇಖನ. ಆಮೇಲೆ ಸುಬ್ಬಣ್ಣ ಈಸ್ ದ ಓನ್ಲಿ ಅಂಡ್ ದಿ ಫಸ್ಟ್ ಟು ಮೇಕ್ ದ ಕಾಮೆಂಟ್. ಅಂದರೆ ಅನಂತಮೂರ್ತಿಯವರ ಸಂಸ್ಕಾರ ಭಾರತೀಪುರ ಮತ್ತು ಅವಸ್ಥೆಯನ್ನು ಒಂದು ತ್ರಿವಳಿ ಅಂತ ಗ್ರಹಿಸಿರುವುದಿಲ್ಲ. ಅದು ನಮಗೆ ಕನ್ನಡ ವಿಮರ್ಶೆಗಳಾಗಲಿ ಅಥವಾ ಅನಂತಮೂರ್ತಿ ಅವರ ಮೇಲೆ ಬಂದ ಬೇರೆ ಭಾಷೆಗಳ ವಿಮರ್ಶೆಗಳಲ್ಲಿ ಕಾಣದೇ ಇರುವ ಒಂದು ಹೊಸ ಕೊಡೋಕ್ಕೂ ಮತ್ತೆ ಸಾಮಾನ್ಯವಾಗಿ ನಾವು ಟ್ರಿಲಿಜಿ ಅಂತಂದ್ರೆ ತ್ರಿವಳಿ ಅಂತಂದ್ರೆ ಏನು ಮಾಡ್ತೀವಿ, ಅದು ಯಾವುದೋ ಒಂದು ಕಥೆ ಒಂದು ಕಡೆ ಪ್ರಾರಂಭ ಆಗಿರುತ್ತೆ, ಅದನ್ನ ಎರಡನೇ ಭಾಗ ಅದರ ಇದನ್ನು ಬಂದಿರುತ್ತೆ, ಮೂರನೇದು ಹೀಗೆ ಬಂದಿರುತ್ತೆ. ಉದಾಹರಣೆಗೆ ನಾವು ಮಹೇಶ್ ಎಲ್ಕುಂಚವಾರ ನಾಟಕ ಮಾಡಿದ್ರೆ ಕೆರೆ ಬಂದೆ ಮಾಡಿ ಅಲ್ವಾ, ದೊಡ್ಡ ಕಥೆ ಅದು, ಅದು 3 ಭಾಗಗಳು ಬಂದಿದೆ. ಸೊ ಆ ರೀತಿ ನಾವು ತ್ರಿವಳಿಯ ಕಲ್ಪನೆಯನ್ನು ಇಲ್ಲಿ ಹಾಗಲ್ಲ, ಒಂದಕ್ಕೊಂದು ಸಂಬಂಧವೇ ಇಲ್ಲ. ಎಲ್ಲೋ ಸಂಸ್ಕಾರ ಅದು
ಅಗ್ರಹಾರದ ಗಣೇಶಾಚಾರ್ಯ ಇರ್ತಾರೆ. ಭಾರತೀಪುರ ವಿದೇಶದಿಂದ ಬಂದ ಆದರ್ಶವಾಗಿ ಒಬ್ಬ ತನ್ನ ನೆಲದಲ್ಲಿ ಸಾಮಾಜಿಕ ಬದಲಾವಣೆಗಳನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಅವಸ್ಥೆ ಅಂತೂ ಅದು ನಮ್ಮ ಕಾಲದ ಒಂದು ಬಹಳ ದೊಡ್ಡ ರಾಜಕೀಯ ಸಂದರ್ಭಕ್ಕೆ ಒಬ್ಬ ಸ್ಥಳೀಯ ನಾಯಕ ಕೃಷ್ಣಪ್ಪ ಅವನು ಹೇಗೆ ಎದುರಾಗ್ತಾನೆ, ಅವನು ಸುವರ್ಣ ಎಷ್ಟು ಕ್ಲೋಸಾಗಿ ಅದನ್ನು ಓದ್ತಾರೆ. ನಾನು ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಇವುಗಳ ಕಾಲದ ಬಗ್ಗೆ. ಆಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡುವಾಗ ನನಗನ್ನಿಸ್ತು, ಇದು ಸುಮಾರು 1945-46 ಕಾಲಘಟ್ಟವನ್ನು ಸಂಸ್ಕಾರ ಕಾದಂಬರಿ ಕಟ್ಟಿಕೊಳ್ಳುತ್ತೆ. ಆ ಕಾಲಘಟ್ಟ ಯಾವುದರದ್ದು ಅಂದರೆ ಇಲ್ಲಿ ಏನೇನೋ ಚಿಂತನ ಮಂಥನಗಳು ಎಲ್ಲ ನಡೆದು ಇಂಡಿಯಾದಲ್ಲಿ. ಮುಂದೆ ಇಂಡಿಯಾಕ್ಕೆ ಸ್ವಾತಂತ್ರ್ಯ ಬರುತ್ತೆ, ಸಂಸ್ಕಾರದಲ್ಲೇ ಒಂದು ಮಾತು ಬರುತ್ತೆ. ನಾರಾಯಣಪ್ಪ ಹೇಳ್ತಾರೆ, ಮುಂದೆ ವೇದ ಗೀದ ಮಂತ್ರ ಎಲ್ಲ ನಡೆಯೋದಿಲ್ಲ, ಮುಂದೆ ಬರೋದು ಕಾಂಗ್ರೆಸ್ ಸರ್ಕಾರ. ಒಂದು ಮುಂಗಾಣಿಕೆ ಮಾತುಗಳಲ್ಲಿ ಅದನ್ನು ಅಷ್ಟು ಅಕ್ಷರಶಃ ಹೇಳಿದೆವು. ಸುಮ್ಮನೆ ಏನು ಹೇಳ್ತಾರೆ ಅಂದರೆ ಆ ಕೊನೆಯಲ್ಲಿ ನೋಡಿ, ಈ ಗಣೇಶಾಚಾರ್ಯನಿಗೆ ಏನೇನೋ ಆಘಾತಗಳಾಗಿ, ಶಾಕ್ ಆಗಿ, ಏನೇನೋ ಅನುಭವಗಳು ಕಾದಂಬರಿ ಹೇಗೆ ಮುಕ್ತಾಯ. ಗಣೇಶಾಚಾರ್ಯ ಮತ್ತೆ ಅಗ್ರಹಾರಕ್ಕೆ ಬರೋದಕ್ಕೆ ಅವನು ನಿರ್ಧಾರ ಮಾಡ್ತಾನೆ. ಕೊನೆಯ ವಾಕ್ಯ, ಗಣೇಶಾಚಾರ್ಯರು ನಿರೀಕ್ಷೆಯಲ್ಲಿ ಆತಂಕದಲ್ಲಿ ಕಾದರು. ಈ ಗಣೇಶಾಚಾರ್ಯರು ನಿರೀಕ್ಷೆಯಲ್ಲಿ ಆತಂಕದಲ್ಲಿ ಕಾದರು ಅನ್ನೋದನ್ನ ನೀವು ಒಂದು ಅದನ್ನು ಬಹಳ ಮೆಟಫಾರಿಕಲ್ ಆದ ಒಂದು ಸ್ಟೇಟ್ಮೆಂಟ್ ಅಂದರೆ ಇಂಡಿಯಾ ಅದನ್ನು ಕಾತರಿಸ್ತಾ ಇದೆ. ಇಷ್ಟೆಲ್ಲ ಆಯಿತು, 6 ವರ್ಷಗಳು ಚಳುವಳಿ ಆಯಿತು, ಇದೆಲ್ಲ ಆಯಿತು. ಈಗ ಮುಂದೆ ಒಂದು ಹೊಸ ಇಂಡಿಯಾ ರೂಪುಗೊಳ್ಳಬೇಕು. ಅದಕ್ಕೆ ನಾವೆಲ್ಲ ಭಾಗಿದಾರರು, ಹೊಸ ಪ್ರಜೆಗಳಾಗಬೇಕು. ಹೇಗೆ ಇಂಡಿಯಾ 45-46 ಹೊಸ್ತಿನಲ್ಲಿ ಒಂದು ಹೊಸ ನಾಗರಿಕತೆಯ ಉದಯಕ್ಕಾಗಿ ನಿರೀಕ್ಷೆಯಿಂದ ಆತಂಕದಿಂದ ಕಾಯ್ತಾ ಇದೆ, ಅದಕ್ಕೆ ಸಂಸ್ಕಾರ ಅನ್ನೋದು ಬಹಳ ದೊಡ್ಡದು. ಅಲ್ಲಿಂದ ಮುಂದೆ ಭಾರತೀಯ ಬಂದರೆ ಸುಮಾರು ಅದು 60ರ ದಶಕ. 60ರ ದಶಕದಲ್ಲಿ ಭಾರತದ ಸರ್ಕಾರ ಬಂದಿತ್ತು, ಹೊಸ ಹೊಸ ಯೋಜನೆಗಳು ಬಂದಿತ್ತು. ನೆಹರು ಹೇಳಿದ್ರಲ್ಲ, ನಮ್ಮ ಆಧುನಿಕ ದೇವಾಲಯಗಳು ಯಾವುದು ಅಂತಂದರೆ ನಮ್ಮ ಡ್ಯಾಮ್ಗಳು, ನಮ್ಮ ದೊಡ್ಡ ಇಂಡಸ್ಟ್ರಿಗಳು, ಇದು ಅಂದರೆ ಒಂದು ರೀತಿಯ ಒಂದು ಸಮಾಜವಾದಿ ಸುಧಾರಣವಾದಿ ನೆಲೆಯಲ್ಲಿ ಭಾರತ ತನ್ನ ಹೆಜ್ಜೆಯನ್ನು ಕಂಡುಕೊಳ್ತಾ ಇರೋದ್ರಲ್ಲಿ ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ ಜಗನ್ನಾಥ ತನ್ನ ಊರು ಭಾರತೀಯರು ತಾನು ತನ್ನ ಮಟ್ಟದಲ್ಲಿ ಇಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಬಹುದು. ಅಲ್ಲಿಯ ಮಂಜುನಾಥ ದೇವಸ್ಥಾನಕ್ಕೆ ಅಸ್ಪೃಶ್ಯರ ಪ್ರವೇಶದಿಂದ ಇಲ್ಲಿ ಒಂದು ಹೊಸ ಸಂಚಲನ, ಹೊಸ ಸಂಚಾರ ಪ್ರಾರಂಭ ಆಗಬಹುದೇ ಅಂತ ಒಂದು ಪ್ರಯತ್ನ ಪಡೋದು, ಅದರಲ್ಲಿ ವಿಫಲ ಆಗುವುದು. ವಿಫಲ ಆದರೂ ಕೂಡ ಅದರಿಂದ ಎದೆ ಗುಂದದೇ ಇಲ್ಲ, ನನ್ನ ಚಟುವಟಿಕೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು, ಮುಂದೆ ನಾನು ರೈತರನ್ನು ಸಂಘಟಿಸಬೇಕು, ದಲಿತರನ್ನು ಸಂಘಟಿಸಬೇಕು ಅನ್ನುವ ಒಂದು ನೋಟ ಅಲ್ಲಿ ಕಾಣ್ತಾ ಹೋಗುತ್ತೆ. ಅವಸ್ಥೆ ಕಾದಂಬರಿಗೆ ಬಂದರೆ ಅದು 70s. ಆಗ ಕಾಂಗ್ರೆಸ್ ಪಕ್ಷ ಉಳಿದೋಗಿರುತ್ತೆ, ವಿಧಾನಸಭೆಯಲ್ಲಿ ಇದಾಗಿರುತ್ತೆ. ಕೃಷ್ಣಪ್ಪ ಗೋಪಾಲಗೌಡರನ್ನ ಹೋಲುವ ಒಬ್ಬ ನಾಯಕ ಕೃಷ್ಣಪ್ಪ, ಅವನು ಒಂದು ಶೂದ್ರ ಸಮುದಾಯದಿಂದ ಬಂದು ಇಲ್ಲಿ ಒಂದು ಹೊಸ ರಾಜಕೀಯ ಶಕ್ತಿಗೆ ಅವನು ಸಂಕೇತ ಆಗಿದ್ದಾನೆ. ಬೇಕಾದಷ್ಟು ಭೂ ಸುಧಾರಣಾ ಹೋರಾಟಗಳನ್ನು, ರೈತರ ಹೋರಾಟಗಳನ್ನು ಮಾಡ್ತಾ ಇದ್ದಾನೆ. ಆದರೂ ಕೂಡ ಅವನಿಗೆ ಈ ವ್ಯವಸ್ಥೆಯ ಇತಿಮಿತಿಗಳು ಬಹಳ ಚೆನ್ನಾಗಿ ಬಂದಿದೆ. ಅವನು ಕೂಡ ಕೊನೆಗೂ ಎಲ್ಲ ಗದ್ದಲದಲ್ಲಿ ಉಳಿದು ಹೋಗುತ್ತ ನಮ್ಮ ಹಳ್ಳಿಗೆ ವಾಪಸ್ಸಾಗಿ ವೇದಾಂತದ
ಸುವರ್ಣ ಏನು ಹೇಳ್ತಾರೆ ಅಂದರೆ ಈ ಮೂರು ಕಾದಂಬರಿಗಳ ಕಾಲಘಟ್ಟ ಈ 3 ದಶಕಗಳು ಕರ್ನಾಟಕದ 3 ದಶಕಗಳಾಗಿದ್ದರೂ ಕೂಡ ಅದನ್ನು ವ್ಯಂಜಿಸಿ ನೋಡಿದ್ರೆ ನವಭಾರತದ ಮೊದಲ 3 ದಶಕಗಳಲ್ಲಿ ನಮ್ಮ ನಿರೀಕ್ಷೆಗಳು, ನಮ್ಮ ಆತಂಕಗಳು, ನಮ್ಮ ಚಟುವಟಿಕೆಗಳು, ಅದರ ಸಾಫಲ್ಯ ಮತ್ತು ವೈಫಲ್ಯ, ಆ ವೈಫಲ್ಯದಿಂದ ನಾವು ಕಂಡುಕೊಂಡ ಹೊಸ ಅರ್ಥಗಳು, ಮುಂದೆ ಸಾಗಬೇಕಾದ ಹೆಜ್ಜೆಗಳನ್ನು ಕುರಿತ ಯೋಚನೆ, ಇವೆಲ್ಲ ಕೂಡ ಇದ್ರ 3ರಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಇದನ್ನು ನಾನು ಕಾದಂಬರಿ ತಿರುವಳಿಯಾಗಿ ಓದೋದಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ಬಿಟ್ಟು ಮತ್ತೆ ಅವರು ಕನ್ನಡ ವಿಮರ್ಶೆಯ ಬಗ್ಗೆ ತಮ್ಮ ಅತೃಪ್ತಿಯನ್ನು ಇದು ಮಾಡ್ತಾರೆ. ಸಾಂಪ್ರದಾಯಿಕ ವಿಮರ್ಶೆ ಹೇಳುತ್ತೆ, ಎಲ್ಲ ಸಂಸ್ಕಾರ ಬಹಳ ಸಾಂದ್ರವಾಗಿರುತ್ತೆ, ಭಾರತೀಯರು ಅಷ್ಟು ಸಕ್ಸಸ್ಫುಲ್ ಆಗಲಿಲ್ಲ. ಈ ಥರದ ಒಂದು ತುಲನೆ ತಟ್ಟೆನಲ್ಲೇ ನಮ್ಮ ಕನ್ನಡ ವಿಮರ್ಶೆ ಒಂದು ಅಲ್ಪ ತೃಪ್ತಿಯನ್ನು ಕಂಡುಕೊಂಡಿದೆ. ಇವುಗಳನ್ನು ಬಿಟ್ಟು ಸ್ವಲ್ಪ ಯೋಚನೆ ಮಾಡಬೇಕು. ಹಾಗಾಗಿ ಸುಬ್ಬಣ್ಣವರು ಪಂಪನನ್ನು ಓದಿದ ಹಾಗೆ, ಕುವೆಂಪುವನ್ನು ಓದಿದ ಹಾಗೆ ಒಂದು ವೈಯಕ್ತಿಕ ತೂತಿನಿಂದ ಅನುಭೂತಿಯವರ ಕಾದಂಬರಿಗಳನ್ನು ಅವರು ಪ್ರವೇಶ ಮಾಡ್ತಾರೆ. ಮತ್ತೆ ಈಗ ಅವರಿಗೆ ಏನಾಯಿತು ಅಂದರೆ ಒಂದು ಅಡ್ವಾಂಟೇಜ್ ಏನಾಯಿತು ಅಂದರೆ ಅನಂತಮೂರ್ತಿ ಮತ್ತು ಸುಬ್ಬಣ್ಣ ಸಮಕಾಲೀನವಾಗಿದ್ದರಿಂದ ಅನಂತಮೂರ್ತಿಯವರ ಅನೇಕ ಸೃಜನಶೀಲ ಚಟುವಟಿಕೆಗಳನ್ನು ಸುಬ್ಬಣ್ಣವರು ಇನ್ನೊಂದು ರೀತಿಯಲ್ಲಿ ಅನುಭವಿಸ್ತಾ ಇದ್ದಾಗ ಒಬ್ಬ ಸಹ ಲೇಖಕನ ಈ ರಚನೆಗಳಲ್ಲಿ ಅವರು ತಮ್ಮ ತುಮುಲುಗಳನ್ನು ಮತ್ತು ದುಗುಡುಗಳನ್ನು ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸುಬ್ಬಣ್ಣವರಿಗೆ ಇಡಿಯಾದ ಕೃತಿಗಳ ಕೇವಲ ಒಂದು ಸೌಂದರ್ಯೋಪಾಸಕ ಓದಿಗಿಂತ ಮಿಗಿಲಾದ ಒಂದು ಅಪೇಕ್ಷೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವರು ಆಧುನಿಕ ಭಾರತ ಸಾಹಿತ್ಯಕ್ಕೆ ಹೇಗೆ ಬಂದಿ ಅಂತ ಬರೆಯುವಾಗ ಕೆಲವು ಬಹಳ ಮುಖ್ಯವಾದ ಸೂಚನೆಗಳನ್ನು ಕೊಡ್ತಾರೆ. ನಾನು ಅನೇಕಗಳಿಗೆ ಯಾರಾದರೂ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿಬಿಟ್ರೆ ಒಂದು ಅದ್ಭುತವಾದ ಒಂದು PhD ಪ್ರಬಂಧ ಆಗುತ್ತೆ. ಅಷ್ಟು ಅದು ಬಹಳ ಡೆನ್ಸ್ ಆಗಿದೆ. ಒಂದು ವಾಕ್ಯದಲ್ಲಿ 2 ವಾಕ್ಯದಲ್ಲಿ ಬರೋ ಸೂಚನೆಗಳಿದ್ದೀರ, ಒಂದೊಂದು ಸೂಚನೆ ಹಿಡಿದರೂ ಕೂಡ ಕನಿಷ್ಠ ಪಕ್ಷ ಒಂದು ಲೇಖನವಾಗಿ ಡೆವಲಪ್ ಮಾಡ್ತಾರೆ. ಅಥವಾ ಇಡೀ ಪ್ರಬಂಧವನ್ನು ಡೆವಲಪ್ ಮಾಡಿದ್ರೆ ಒಂದು ಬಹಳ ದೊಡ್ಡ ಪ್ರಬಂಧ ಬರ್ಬೋದು. ಏನು ಹೇಳ್ತಾರೆ ಅಂದರೆ ಅದು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಹೇಳ್ತಾರೆ ನೋಡಿ, ಆಧುನಿಕ ಕನ್ನಡ ಸಾಹಿತ್ಯದ ಓದಿಗೆ ನಮಗೆ ಇರುವ ಒಂದು ಬಹಳ ದೊಡ್ಡ ತೊಡಕು ಏನು ಅಂತಂದರೆ, ಈ ಪಾಶ್ಚಿಮಾತ್ಯರಿಂದ ನಾವು ಪಡೆದುಕೊಂಡ ಈ ರಿಯಲಿಸಮ್ ಅನ್ನೋ ಕಲ್ಪನೆ. ಆ ರಿಯಲಿಸಮ್ ಅನ್ನೋ ಕಲ್ಪನೆ ನಮ್ಮಲ್ಲಿ ಎಷ್ಟು ಆಳವಾಗಿ ಕೂತ್ಬಿಟ್ಟಿದೆ ಅಂತಂದರೆ, ಕಾನೂನ ಹೆಗ್ಗಡತಿನ ಕೂಡ ನಾವು ಸರಿಯಾಗಿ ಓದಕ್ಕಾಗಲ್ಲ. ಆ ಹೂವಿನ ಒಂದು ಪಾತ್ರ ಏನಿದೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗಾಗಲಿಲ್ಲ. ಯಾಕೆಂದರೆ ಅವನ ಅನೇಕ ಚಟುವಟಿಕೆಗಳಿಗೆ ಉತ್ತರ ಅಸಹಜತೆ ಇರುತ್ತೆ. ಇಲ್ಲಿ ಏನೋ ಮಾಡ್ತಾನೆ, ಅಲ್ಲಿ ಧ್ಯಾನಸ್ಥಾನ ಕೂತ್ಬಿಡ್ತಾನೆ. ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಈ ಆಧುನಿಕ ಕನ್ನಡ ಸಾಹಿತ್ಯವನ್ನು ವಾಸ್ತವಾದಿ ನೆಲೆಯಲ್ಲಿ ಮಾತ್ರ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ, ಹೂವಯ್ಯನನ್ನು ಪಾಶ್ಚಾತ್ಯ ಕಲ್ಪನೆಯ ಒಂದು ಪಾತ್ರವಾಗಿ ನೋಡಲೇಬಾರದು. ನಮ್ಮ ಕಥೆ ಕಾದಂಬರಿಗಳಲ್ಲಿ ಅಥವಾ ಮಹಾಕಾವ್ಯಗಳಲ್ಲಿ ನಾವು ಅವುಗಳನ್ನು ಪರಿಣಾಮಗಳನ್ನು ನೋಡ್ತೀವಿ. ಹೂವಯ್ಯ ಕೂಡ ಆ ಹೊಸ ಕಾಲದ ಒಂದು ಪರಿಣಾಮ, ಮತ್ತು ಅವನು ಇಲ್ಲಿಗೆ ಬಂದು ಕಾನೂರಿಗೆ ಬಂದು ಅಲ್ಲಿ ಗ್ರಾಮಸ್ಥರ ಜೊತೆಗೆ ವ್ಯವಹರಿಸ್ತಾ ಇರುವಾಗ ಅದರ ಪರಿಣಾಮ ಇಲ್ಲಿ ಏನಾಯಿತು. ಅದಕ್ಕೆ ಅವರು ಕುವೆಂಪುರವ್ರನ್ನ ಕೋಟ್ ಕೂಡ ಮಾಡ್ತಾ ಇದ್ದಾರೆ. ಈಚೆಗೆ ಇಷ್ಟೆಲ್ಲ ಇದಾಗಿದ್ದರೆ ಇಲ್ಲಿ ಅನೇಕ ಕಾರಣಗಳಿದೆ, ಆದರೆ ಹೂವಯ್ಯ ಕೂಡ ಒಂದು ಬಹಳ ಮುಖ್ಯವಾದ ಪ್ರೇರಣೆ ಅಂತ ಕಾದಂಬರಿಯ ಒಂದು ವಾಕ್ಯದಲ್ಲೇ ಬರುತ್ತೆ. ಹಾಗೆ ಅದನ್ನು ನೋಡಬೇಕಾಗುತ್ತೆ. ಮಲೆಗಳಲ್ಲಿ ಮದುವೆಗಳಲ್ಲೂ ಕೂಡ ವಿಮರ್ಶಕರು ಬಿಡಿ ಭಾಗಗಳನ್ನು ಬಹಳ
ಸಂತೋಷದಿಂದ ಸವಿದರೆ ಹೊರತು ಅದರ ಒಟ್ಟು ದರ್ಶನಕ್ಕೆ ಮುಖಾಮುಖಿ ಆಗಬೇಕು. ಮುಖ್ಯವಾಗಿ ನವ್ಯ ಸಾಹಿತಿಗಳಿಗೆ ಬೆರಗಾಗುವಷ್ಟು ನಿರ್ಬಿಡೆಯಿಂದ ಕುವೆಂಪು ಅಲ್ಲಿಯ ಲೈಂಗಿಕ ವ್ಯಾಪಾರಗಳ ಒಂದು ಚಿತ್ರಣ ಕೊಡ್ತಾರೆ. ನವ್ಯ ಸಾಹಿತಿಗಳು ಮಾತಾಡ್ಕೊಳ್ತಾರೆ, ಏನಿದು ನಮಗೆ ಹಿಂಗೆ ಬರೆಯೋಕ್ಕಾಗಲಿಲ್ಲ. ಬ್ರಾಕೆಟಲ್ಲಿ ಸುವರ್ಣ ಅವರು ಮಾತಾಡ್ತಾರೆ, ಏನು ಎಲ್ಲ ಬಿಟ್ಟು ಹಿಂಗೆಲ್ಲ ವರ್ಣನೆ ಮಾಡಿದ್ದಾರೆ ಅದು ಅವರಿಗೆ. ಇನ್ನು ಕೆಲವರು ಇಲ್ಲ ಈ ಪ್ರಕೃತಿ ವರ್ಣನೆ ಬಹಳ ಚೆನ್ನಾಗಿದೆ ಅಂತ ಇಷ್ಟಪಡ್ತಾರೆ, ಯಾರೋ ಬೇಟೆ ವಿವರಣೆಗೆ ಆದರೆ ಇವೆಲ್ಲವೂ ಕೂಡ ಬಿಡಿಬಿಡಿಯಾಗಿ ಬರೋದಿಲ್ಲ. ಅದು ಒಂದು. ಎರಡನೇದು ಮುಖ್ಯವಾಗಿ ಕಾನೂನು ಹೆಗ್ಗಳಿಗಿಂತ ಹೆಚ್ಚಾಗಿ ಮಲೆಗಳಲ್ಲಿ ಮಗುಗಳು ಕಾದಂಬರಿಗಳಲ್ಲಿ ಈ ಅಲೌಕಿಕದ ಅನೇಕ ಸೆಳೆಗಳಿವೆ. ಉದಾಹರಣೆಗೆ ಅಲ್ಲಿ ಗಡ್ಡದಯ್ಯ ಅಂತ, ಆ ಗಡ್ಡದಯ್ಯ ಈಗಲೇ ಒಂದು ಭವಿಷ್ಯ ಹೇಳ್ತಿದ್ದಾರೆ. ಏನು ಅಂದರೆ ಅಲ್ಲಿ ಬರುವ ಒಂದು ಮುಖ್ಯ ಜೋಡಿ ಇದೆಯಲ್ಲ, ಕುಂದಯ್ಯ ಮತ್ತು ಚಿನ್ನಮ್ಮ, ಇವರು ಮುಂದೆ ಮದುವೆ ಆಗ್ತಾರೆ. ಇವರಿಂದ ಹುಟ್ಟುವ ಮಗು ಬಹಳ ಇಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ತಂತಾನೆ ಅಂತ. ಈ ಆಧುನಿಕ ಓದುಗರಿಗೆ ಇವೆಲ್ಲ ಬಹಳ ತಬ್ಬಿಟ್ಟು ಮಾಡ್ಕೊಂಡು ಸುಮ್ಮಣ್ಣ ತಮಾಷೆ ಮಾಡ್ಕೊಂಡು ಹೋಗ್ತಾರೆ. ಹಾಗೆಯೇ ವಿವೇಕಾನಂದ ಪ್ರಸ್ತಾಪ ಬರುತ್ತೆ, ಇನ್ನೇನೋ ಪ್ರಸ್ತಾಪ ಬರುತ್ತೆ. ಅಂದರೆ ಏಕಕಾಲದಲ್ಲಿ ಈ ಲೌಕಿಕ ಅಲೌಕಿಕಗಳ ಒಂದು ಸಹ ಅಸ್ತಿತ್ವವನ್ನು ಅನುಸಂಧಾನ ಮಾಡೋದಕ್ಕೆ ಕನ್ನಡ ವಿಮರ್ಶೆಗೆ ಸಾಧ್ಯ ಆಗಲಿಲ್ಲ. ಅಷ್ಟೇ ಅಲ್ಲ, ಸುಬ್ಬಣ್ಣವರ ಇನ್ನೊಂದು ಅವರ ಸಾಹಿತ್ಯ ಕಲ್ಪನೆಯ ಒಂದು ಬಹಳ ಮುಖ್ಯವಾದ ಅಂಶ ಅಂತಂದರೆ ಸಾತತ್ಯದ ಪ್ರಶ್ನೆಯನ್ನು ಅವರು ಮತ್ತೆ ಚೇಂಜ್ ಮಾಡ್ತಾರೆ. ಸಾತತ್ಯ ಅಂದರೆ ಕಂಟಿನ್ಯೂಟಿ ಅಂತ ಹೇಳ್ಬೋದು. ಏನು ಹೇಳ್ತಾರೆ, ಹೇಗೆ ಸ್ವತಃ ಕುವೆಂಪು ರಾಮಾಯಣ ಮತ್ತು ಕಾಳಿದಾಸನ ನಾಟಕಗಳು ಇವುಗಳಿಂದ ಪಡೆದದ್ದನ್ನು ನಮ್ಮ ಕಾಲ ದೇಶ ಸಂದರ್ಭದಲ್ಲಿ ಬಹಳ ಬೇರೆ ರೀತಿ ಸೃಜನಶೀಲವಾಗಿ ಬೇಯಿಸಿ ಆ ಶೋಧವನ್ನು ಕಂಟಿನ್ಯೂ ಮಾಡ್ತಾರೆ. ಒಂದು ಸಣ್ಣ ಉದಾಹರಣೆ ಅಂತಂದರೆ ಮಲೆಗಳಲ್ಲಿ ಮಕ್ಕಳು ಕಾದಂಬರಿ ಬಗ್ಗೆ ಹೇಳ್ತಾ ಇದ್ದಲ್ಲ, ಆ ಮುಕುಂದಯ್ಯ ಚೆನ್ನಮ್ಮ ಬಗ್ಗೆ ಸುಬ್ಬಣ್ಣವರ ಓದು ಏನಂದರೆ ಅದು ಕುಮಾರ ಸಂಭವವನ್ನು ನೆನಪು ಮಾಡ್ತಾರೆ. ಕುಮಾರ ಸಂಭವದಲ್ಲೂ ಹಾಗೆ ಯಾವುದೋ ಒಂದು ಮುಂದಿನ ಆ ದೊಡ್ಡ ಇದಕ್ಕೆ ಇವರ ಮಿಲನ ಆಗಲೇಬೇಕು, ಆ ಥರದ ಒಂದು ಇದನ್ನು ಕೊಡಬೇಕು. ಅಂದರೆ ಒಂದು ಸ್ಮೃತಿ ಸಾತತ್ಯ ಹೇಗಿರುತ್ತೆ ಅದನ್ನು ಮುಂದೆ ಇದು ಮಾಡ್ತಾರೆ. ಪಂಪನಿಂದ ವಚನಕಾರರಿಂದ ಬೇರೆಯವರಿಂದ ಆಧುನಿಕ ಕನ್ನಡ ಸಾಹಿತ್ಯ ಕೂಡ ಹೇಗೆ ಪಡ್ಕೊಂಡಿದೆ ಅನ್ನುವ ಸೂಚನೆಗಳನ್ನು ಕೊಟ್ಟು ಹೋಗ್ತಾರೆ. ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಅವರು ಆ ಮಾತನ್ನು ಹೇಳಿ ಈ ಹೂವಯ್ಯನ ಮಾದರಿ ಏನಿದೆ ಅದು ಆಧುನಿಕ ಕನ್ನಡ ಕಥಾ ಸಾಹಿತ್ಯದ ಒಂದು ಬಹಳ ಮುಖ್ಯವಾದ ಒಂದು ಮಾದರಿ. ಯಾಕೆಂದರೆ ಅಲ್ಲಿ ಏನದು ಅದರ ಟೆಂಪ್ಲೇಟ್ ನೋಡಿ, ಇಲ್ಲಿ ಹಳ್ಳಿಯಿಂದ ಹೋದ ಸ್ಥಳೀಯನಾದ ಒಬ್ಬ ಯುವಕ ಮೈಸೂರಿಗೆ ಹೋಗಿ ಹೊಸ ವಿದ್ಯಾಭ್ಯಾಸವನ್ನು ಪಡೆದು ಹೊಸ ಹೊಸ ವಿಚಾರಗಳಿಗೆ ತೆರೆದುಕೊಂಡು ಅವನು ಮತ್ತೆ ಹಳ್ಳಿಗೆ ವಾಪಸ್ ಆಗ್ತಾ ಇದ್ದಾನೆ. ಹಾಗೆ ಹಳ್ಳಿಗೆ ವಾಪಸ್ ಆದಾಗ ಅವನು ಆ ರೀತಿಯ ಒಂದು ಪಾಶ್ಚಾತ್ಯ ಜೀವನ ಶೈಲಿನಲ್ಲೂ ಇಲ್ಲಿ ಬದುಕಕ್ಕಾಗಲ್ಲ. ಮತ್ತು ತನ್ನ ಹೊಸ ಪ್ರಜ್ಞೆಯಿಂದ ಮತ್ತು ಹೊಸ ತಿಳುವಳಿಕೆಯಿಂದ ಇದುವರೆಗೆ ತನ್ನ ಗ್ರಾಮಸ್ಥರು ಯಾವ ರೀತಿ ಬದುಕ್ತಾ ಇದ್ದಾರೆ ಆ ರೀತಿಯೂ ಬದುಕಕ್ಕಾಗಲ್ಲ ಅಲ್ವಾ. ಎರಡಕ್ಕೂ ಮುಖಾಮುಖಿಯಾಗಿ ಇವನೊಂದು ತೃತೀಯ ಪರ್ಯಾಯವನ್ನು ಕಂಡುಕೋಬೇಕಾಗಿದೆ, ತೃತೀಯ ಮಾರ್ಗವನ್ನು ಕಂಡುಕೊಳ್ಬೇಕಾಗಿದೆ. ಇದು ನಮಗೆ ಬಹಳ ಮುಖ್ಯವಾದದ್ದು. ಅದಕ್ಕೆ ಗಾಂಧಿಯ ಗಾಂಧಿ ಇಂಗ್ಲೆಂಡಲ್ಲಿ ಓದ್ಬೋದು, ಸೌತ್ ಆಫ್ರಿಕಾದಲ್ಲಿ ಓದ್ತಿದ್ದು, ಅಥವಾ ಇಂಡಿಯಾದಲ್ಲಿ ಮಾಡಬೇಕು. ಗಾಂಧಿ ಕೂಡ ಒಂದು ತೃತೀಯ ಪರ್ಯಾಯವನ್ನು ಬರೀ ನಮ್ಮ ಸನಾತನ ಜೀವನ ಕ್ರಮವೂ ಅಲ್ಲದ, ಪಾಶ್ಚಾತ್ಯ ಜೀವನ ಕ್ರಮವೂ ಅಲ್ಲದ, ಆದರೆ ಅವೆರಡರ ತಿಳುವಳಿಕೆಗಳಿಂದ ಮೂಡಿದ ಹೊಸ ಪ್ರಜ್ಞೆನಲ್ಲಿ ಭಾರತ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರಲ್ಲ,
ಆ ಥರದ ಒಂದು ಮಾದರಿ ಕನ್ನಡ ಕಥಾ ಸಾಹಿತ್ಯದಲ್ಲೂ ಕಾಣಿಸ್ಕೊಂಡಿದೆ. ಅದಕ್ಕೆ ಬಹಳ ಮುಖ್ಯವಾದ ಉದಾಹರಣೆ ಅಂತಂದರೆ ಕಾನೂರು ಹೆಗ್ಗಡತಿ. ಆದರೆ ಈ ಶೋಧ ಹೇಗೆ ಅನಂತಮೂರ್ತಿಯವರ ಭಾರತೀಪುರದಲ್ಲಿ ಕಂಟಿನ್ಯೂ ಆಗುತ್ತದೆ, ವಿವರಗಳು ಬಿಡಿ. ಆದರೆ ಅದರ ಮುಖ್ಯ ಆಶಯ ಏನದು, ಹೇಗೆ ಅಲ್ಲಿ ಹೊಸ ವಿಚಾರಗಳಿಂದ ಪಡೆದ ಹೊಸ ಪ್ರಜ್ಞೆಯಿಂದ ತನ್ನ ಊರನ್ನು ಪ್ರವೇಶ ಮಾಡಿ ಅದಕ್ಕೆ ಹೇಗೆ ಎದುರಾದ ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಇವನು ಅಷ್ಟೇ, ಓಯ ಮೈಸೂರಿಗೆ ಹೋಗಿ ಬಂದ, ಜಗನ್ನಾಥ ಇಂಗ್ಲೆಂಡ್ಗೆ ಹೋಗಿ ಬಂದ. ಇಬ್ಬರು ಇಲ್ಲಿ ಹಾಸ್ಯಾಸ್ಪದವಾಗಿ ಕಾಣ್ತಾರೆ. ಆದರೆ ಇವರಿಗೆ ಏನೋ ಮಾಡಬೇಕು ಈ ಥರದ್ದು. ಆಮೇಲೆ ಇನ್ನೊಂದು ರೀತಿಯಲ್ಲಿ ಅದು ಕೃಷ್ಣಪ್ಪನಲ್ಲಿ ಕಂಟಿನ್ಯೂ ಆಗುತ್ತೆ. ಅವು ಬಹಳ ದೊಡ್ಡ ಶೂದ್ರ ಇತ್ತು, ಬಟ್ ಅವನು ಅಲ್ಲಿಗೆ ನಿಲ್ಲಿಲ್ಲ. ಅವನು ಕರ್ನಾಟಕ ರಾಜಕಾರಣದಲ್ಲಿ ಬಹಳ ಮುಖ್ಯವಾದ ಹೆಜ್ಜೆಗಳನ್ನು ಇಟ್ಟ. ಅಷ್ಟೇ ಅಲ್ಲ, ರಾಜಕಾರಣದ ಬಗ್ಗೆನೇ ಯೋಚನೆ ಮಾಡುವಷ್ಟು ಬೆಳೆದ ಹಾಗೆ. ಇನ್ನೂ ಅದನ್ನು ಕಂಟಿನ್ಯೂ ಮಾಡಿದ್ರೆ ಆ ಥರದ ಮಾದರಿಗಳು ನಮಗೆ ತೇಜಸ್ವಿನಲ್ಲೂ ಕಾಣುತ್ತೆ. ತೇಜಸ್ವಿ ಬರವಣಿಗೆಗಳಲ್ಲಿ ಅದು ಕಾಣುತ್ತೆ. ಆಮೇಲೆ ನಾವು ಆ ಒಂದು ಸೂಚನೆಯನ್ನು ಗಮನಿಸಿ ಮುಂದಕ್ಕೆ ಹೋದರೆ, ನವ್ಯರಲ್ಲೇ ಅತಿ ನವ್ಯರು ಅಂತ ಹೇಳಿದ ಶಾಂತಿನಾಥ್ ದೇಸಾಯಿ ಅವರ ಬೀಜ ಕಾದಂಬರಿನಲ್ಲೂ ಇದೇ ಆಕೃತಿ ಇದೆ. ಎಲ್ಲೋ ಬಾಂಬೆಯಲ್ಲಿ ಇರ್ತಾನೆ, ಅವನು ಮತ್ತೆ ಕೃಷ್ಣಾಪುರಕ್ಕೆ ಬಂದು ಅವನು ಇಲ್ಲಿ ಇದು ಮಾಡ್ತಾನೆ. ಅಂದರೆ ಈ ರೀತಿಯ ಒಂದು ಮುಖ್ಯ ಮಾದರಿಯನ್ನು ನಾವು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಗಮನಿಸ್ಬೋದು ಅನ್ನೋ ಒಂದು ಮಾತನ್ನು ಅವರು ಹೇಳ್ತಾರೆ. ಸೊ ಹಾಗಾಗಿ ಸಮಗ್ರ ಓದು, ಸಾತತ್ಯ, ಒಂದು ಸ್ಮೃತಿ ಕಲ್ಪನೆ, ಇವು ಸುಬ್ಬಣ್ಣವರ ಸಾಹಿತ್ಯ ಕಲ್ಪನೆ ಬಹಳ ಮುಖ್ಯ. ಪ್ರಾರಂಭದಲ್ಲಿ ನಾನು ಹೇಳಿದೆ, ಸುಬ್ಬಣ್ಣ ಏನನ್ನೇ ಓದುವುದು ಕೂಡ, ಏನನ್ನೇ ಮಾಡುವುದು ಕೂಡ ಅದಕ್ಕೊಂದು ವೈಯಕ್ತಿಕ ತುರ್ತು, ಪರ್ಸನಲ್ ಅರ್ಜೆನ್ಸಿ ಅಂತ ಹೇಳ್ತಾರೆ. ಆ ಪರ್ಸನಲ್ ಅರ್ಜೆನ್ಸಿ ಇಲ್ಲದೆ ಯಾವುದೋ ಒಂದು ಅಸೈನ್ಮೆಂಟ್ ಆಗಿ ಅವರು ಯಾವ ಲೇಖನಗಳನ್ನು ಯಾವತ್ತೂ ಬರೆದಿಲ್ಲ. ಇನ್ಯಾರು ಅಸೈನ್ಮೆಂಟ್ ಕೊಟ್ಟರು ಅಂತ ಯಾವುದೇ ಕೃತಿಯನ್ನು ಅನುವಾದ ಮಾಡಲಿಲ್ಲ. ತಾವು ಲೋಹಿಯಾರ್ ಅವರ ಅನುವಾದ ಹೇಳಿದ್ರಲ್ಲ, ಅದು ಅಷ್ಟೇ. ಯಾರೋ ಅಕಾಡೆಮಿನೋ ನ್ಯಾಷನಲ್ ಟ್ರಸ್ಟ್ ಒಂದು ಅಸೈನ್ಮೆಂಟ್ ಕೊಟ್ಬಿಟ್ಟು 6 ತಿಂಗಳಲ್ಲಿ ಅನುವಾದ ಮುಗಿಸ್ಕೊಳಪ್ಪ, ಇಷ್ಟು ಸಂಭಾವನೆ ಕೊಡ್ತೀನಿ, ಆ ಥರದ್ದು ಒಂದು ಕೆಲಸವನ್ನು ಸುಬ್ಬಣ್ಣ ಮಾಡಿಲ್ಲ. ಒಂದು ವೈಯಕ್ತಿಕ ತುರ್ತಿನಿಂದ ಅವರು ಅನುವಾದದ ಕೆಲಸವನ್ನು ಅವರು ತಗೊಂಡು. ಹಾಗಾಗಿ ಅವರ ಇನ್ನೂ ಕೆಲವು ಲೇಖನಗಳು ಬಹಳ ಇಂಟ್ರೆಸ್ಟ್ ಇದೆ. ಉದಾಹರಣೆಗೆ ಗೋಕುಲದ ನಿರ್ಗಮನ. ಸುಬ್ಬಣ್ಣ ಕನ್ನಡದಲ್ಲಿ ಬಹಳ ಕಡಿಮೆ ಬಂದಿದ್ದು ಕೂಡ ನಮ್ಮ ಓದಿನ ದಾರಿಗಳಿಗೆ ಒಂದು ಹೊಸ ಬೆಳಕನ್ನು ತಂದುಕೊಟ್ಟ, ನಮ್ಮನ್ನು ತಬ್ಬಿಬ್ಬುಗೊಳಿಸಿ ನಮ್ಮ ಅದುವರೆಗಿನ ಆಲೋಚನೆಗಳನ್ನು, ಗ್ರಹಿಕೆಗಳನ್ನು, ಪೂರ್ವಗ್ರಹಗಳನ್ನು ನಾವೇ ಪ್ರಶ್ನೆ ಮಾಡಿಕೊಂಡು ಮುಂದುವರಿಯುವ ರೀತಿಯ ಒಂದು ಬರವಣಿಗೆ. ಇದು ಗೋಕುಲ ನಿರ್ಗಮನ ಸ್ವತಃ ನನ್ನನ್ನು ಒಳಗೊಂಡು ನಾವು ಏನು ತಿಳ್ಕೊಂಡ್ವಿ. ಗೋಕುಲ ನಿರ್ಗಮನ ಅದು ಒಂದು ಕೃಷ್ಣನ ಕಥೆನ ಇವರು ಭಗವದ್ ಭಕ್ತರಾದ ಕೂತಿನಾರವರು ಅವರು ತಮಗೆ ಲಭ್ಯ ಇರುವ ಒಂದು ಭಾಷೆಯಲ್ಲಿ, ಹಾಡಿನಲ್ಲಿ ಬಹಳ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾವು ಅದರ ಬಿಡಿಯಾದ ಪದ್ಯಗಳನ್ನು ನಾವು ಎಂಜಾಯ್ ಮಾಡ್ತಾ ಇದ್ವಿ. ಆಕಾಶವಾಣಿಗೆ ಹೋಗಿ ಬರ್ತಾ ಇತ್ತು. ಹೆಚ್ಚಿದ್ರೆ ಅಲ್ಲಲ್ಲಿ ಒಂದೊಂದು ಗೀತ ರೂಪಕ ಇದೆಲ್ಲ ಬರುವುದು. ಆದರೆ ಸುಬ್ಬಣ್ಣ ಅವರು ಲೇಖನ ಪ್ರಕಟ ಆದಾಗ ಒಂಥರ ನಾವೆಲ್ಲ ಒಂದು ಇದರಿಂದ ಮೈಕ್ ಕೊಡೋಕೊಂಡಿದ್ದಂಗೆ ಏನು ಹೇಳ್ತಾರೆ ಅಂತಂದರೆ, ಇವರು ಕೃಷ್ಣನ ಕಥೆ ಬದಿಗೆ ತಮಗೆ ಪರಿಚಿತವಾದ ಒಂದು ನುಡಿಗಟ್ಟು ಅಥವಾ ಗೀತಗಳ ಬಗ್ಗೆ ಬರಿಗೆ ಅದರಷ್ಟು ಕಾಂಟೆಂಪರರಿ ಆದ ಇನ್ನೊಂದು ಕೃತಿ ಎಲ್ಲಿದೆ ಅಂದ್ಬಿಟ್ಟು ಅವರ ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ಏನೇನಾಗ್ತದೆ ಅಂದರೆ, ಈ ಆಧುನಿಕ ಭಾರತದಲ್ಲಿ ಅನೇಕ ಹೊಸ ಬೆಳವಣಿಗೆಗಳಿಗಾಗಿ ಒಂದು ನಗರಾಭಿಮುಖ ಚಲನೆ ಪ್ರಾರಂಭ ಆಯ್ತಲ್ಲ ಅಲ್ವಾ? ಆ ನಗರಾಭಿಮುಖ ಚಲನೆ ಅನ್ನೋದು ಅದು ಬಹಳ ದೊಡ್ಡವರು ಮಾತ್ರ, ಅದು ಬಹಳ ವಿದ್ಯಾವಂತರು ಮಾತ್ರ ಅಲ್ಲ. ಇಲ್ಲಿಯ ಹಳ್ಳಿಯ ಜನಗಳು ಇವರು ಕೂಡ ನಗರಗಳಲ್ಲಿ ಹೊಸ ಅವಕಾಶಗಳನ್ನು ಹುಡುಕೋದ
ಅದರಿಂದ ತಮ್ಮ ಸಾಮಾಜಿಕ ಸ್ಥಾನಮಾನವೂ ಬದಲಾವಣೆ ಆಗ್ಬೋದಲ್ವೇ ಅಂತ ಯೋಚನೆ ಮಾಡಬೇಕು. ಒಂದು ದೊಡ್ಡ ನಿರ್ಧಾರ. ಸೊ ಗೋಕುಲ ನಿರ್ಗಮನ ಅನ್ನೋದು ಹೊಸ ಇಂಡಿಯಾದಲ್ಲಿ ಅನೇಕ ಬಗೆಯ ಒತ್ತಡಗಳಿಂದ ನಮ್ಮ ಗ್ರಾಮೀಣ ತರುಣ ತರುಣಿಯರು ತಮ್ಮ ತಮ್ಮ ಹಳ್ಳಿಗಳಿಂದ ನಿರ್ಗಮಿಸುವ ಕಥನದ ಒಂದು ಮಹಾರೂಪಕ. ಕೃಷ್ಣ ಅಲ್ಲಿ ಹೋಗ್ತಾರೆ. ಬಹಳ ಸ್ವಾರಸ್ಯದ ಸಂಗತಿ ಇರ್ತದೆ. ನಾನು ಇದನ್ನು ಓದದ ಮೇಲೆ ಸುಬ್ಬಣ್ಣವ್ರ ಜೊತೆಗೆ ಚರ್ಚೆ ಮಾಡುವಾಗ ನಾನೊಂದು ಮಾತು ಹೇಳಿದೆ, ಅವರು ಬಹಳ ಇಷ್ಟಪಟ್ಟರು. ನಾನು ಹೇಳಿದೆ, ನೋಡಿ ಇದು 1915 ಬಂತು ಗೋಕುಲ ನಿರ್ಗಮನ. 1943 ಕಾರಂಪು ಬೆಟ್ಟದ ಜೀವ ಕಾದಂಬರಿ ಬಂತು. ಅದು ಇದೆ ಅಲ್ವಾ ಅಲ್ವಾ ಮಲೆನಾಡಿನಲ್ಲಿ ಹುಟ್ಟಿದ ಒಬ್ಬ ಹುಡುಗ, ಅವನು ಕೊನೆಗೆ ಪುತ್ತೂರು ಮಂಗಳೂರು ಅಲ್ಲೆಲ್ಲ ವಿದ್ಯಾಭ್ಯಾಸ ಪಡೆದು ಕೊನೆಗೆ ಪುನಃ ಬಾಂಬೆ ಬರೋದೇ ಇಲ್ಲ. ಆ ಮಗನ ಬರುವಿನ ನಿರೀಕ್ಷೆಯಲ್ಲಿ ಇಲ್ಲಿಯ ವೃದ್ಧ ದಂಪತಿಗಳು ಕಾಯ್ತಾ ಇದ್ದಾರೆ. ಹೇಗೆ ಇಲ್ಲಿ ಗೋಪಿಕೆಯರು ಮತ್ತು ಇಲ್ಲಿ ವೃದ್ಧರು ಕಾಯ್ತಾ ಇದ್ದಾರಲ್ಲ ಬರ್ಬೋದು. ಇವರ ಭಾಷೆ ಮತ್ತು ಪರಿಭಾಷೆ ಬೇರೆ, ಕಾರಂತರದ್ದು. ಪೂತಿನಾರವರ ಭಾಷೆ ಮತ್ತು ಪರಿಭಾಷೆ ಬೇರೆ. ಆದರೆ ಅವರಿಬ್ಬರೂ ಕೂಡ ತಮಗೆ ದೊರೆತ ಪರಿಕರಗಳನ್ನು ಉಪಯೋಗಿಸಿಕೊಂಡು ಆಕ್ಚುಲಿ ಒಂದೇ ಕಥೆಯನ್ನು ಹೇಳ್ತಾ ಇದ್ದಾರೆ ಅಂತ ಬೇರೆ ಬೇರೆ ಅಲ್ವಾ. ಆ ರೀತಿಯ ಒಂದು ಇದು ನಮಗೆ ಸುಬ್ಬಣ್ಣವರ ಲೇಖನದಿಂದ ಗೊತ್ತಾಗ್ತದೆ. ಹಾಗಾಗಿ ಗೋಕುಲ ನಿರ್ಗಮನ ಅನ್ನೋದು ಯಾರೋ ಒಬ್ಬ ಕೃಷ್ಣ ಭಕ್ತ ಬರೆದ ಸುಂದರ ಕವಿತೆಗಳ ಒಂದು ಗುಚ್ಛ ಅಲ್ಲ. ಅದು ಇವತ್ತು ನಮ್ಮನ್ನು ಕೆಣಕಿಸುವ, ನಮ್ಮನ್ನು ಆಲೋಚನೆಗೆ ಹಚ್ಚುವ ಒಂದು ಬಹಳ ದೊಡ್ಡ. ಹಾಗಾಗಿ ಅದು ಹೇಗಿದೆ ಅಂತಂದರೆ ಅದು ಬಹಳ ಭಾವುಕವಾಗೂ ಇಲ್ಲ. ಗೋಕುಲ ನಿರ್ಗಮನ ಬಹಳ ರಿಲೈಸ್ ಮಾಡ್ತಾರೆ ಅಲ್ಲ, ಏನಪ್ಪ ಕೃಷ್ಣ ಹೊರಟೋದ ಅಂತ ಇಲ್ಲೆಲ್ಲ ಗೋಳಕರೆ ಮಾಡ್ಕೊಂಡು ಇಲ್ಲ. ಇಲ್ಲೆಲ್ಲ ಕೃಷ್ಣ ಮಾಡಿದ್ದೇ ಸರಿ ಅಂತ ನಂಬಿದ ಅವನ ಗೆಳೆಯರ ಇದು ಇಲ್ಲ. ಏಕತ್ರ ಒಂದು ವಿಷಾದವನ್ನ, ಒಂದು ಸಂಭ್ರಮವನ್ನ ಅದು ಏಕಕಾಲದಲ್ಲಿ ಹಿಡಿಬೋದು. ಅದಕ್ಕೆ ಅದು ಬಹಳ ದೊಡ್ಡ ರೂಪಕ. ಯಾವ ಸೈಡು ತಗೊಳ್ಳಲ್ಲ. ಈ ಥರದ್ದು ಇದರಲ್ಲಿ ನಾನು ಅಕ್ಷರ ಶಿವಮೊಗ್ಗ ಕರ್ನಾಟಕ ಸಂಘದಲ್ಲಿ ಮಾತಾಡ್ತಾ ಇರುವಾಗ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀವಿ. ಆಮೇಲೆ ಏನೋ ಪ್ರಶ್ನೋತ್ತರ ಬಂತು. ಆಗ ಯಾರೋ ಕೇಳಿದ್ರು, ಏನಿದ್ರ ಭಾವ ಹೇಗೆ ಗೋಕುಲ ನಿರ್ಗಮನ, ಇದೇನು ಗೋಪಿಕೆಯರ ದೃಷ್ಟಿಯಿಂದ ಮಾತ್ರ ನೋಡಲಿಕ್ಕೆ. ಆಗ ನಾನು ಒಂದು ಬಹಳ ವೈಯಕ್ತಿಕ ನೆಲೆಯಲ್ಲಿ ಒಂದು ಉತ್ತರ ಕೊಟ್ಟಿದ್ದು ನೆನಪಾಗ್ತದೆ. ನಾನು ಹೇಳಿದೆ, ನೋಡಿ ನನ್ನ ಮಗ ಅಮೇರಿಕಕ್ಕೆ ಹೋಗಿ ಈಗ 3 ವರ್ಷ ಆಯಿತು. ಇದರಿಂದ ನನಗೆ ಸಂತೋಷ ಆಗಿದೆಯೋ ದುಃಖ ಆಗಿದೆಯೋ ಅಂತ ನೀವು ಏನಾದ್ರು ಕೇಳಿದ್ರೆ ನಾನು ಅದಕ್ಕೆ ಉತ್ತರಿಸಲಾರೆ. ಆ ಒಂದು ಭಾವ ಗೋಕುಲ ನಿರ್ಗಮನ. ಹಾಗಾಗಿ ಅದು ಬಹಳ ಸಂಕೀರ್ಣವಾದ ಕೃತಿ. ಮತ್ತು ಅಕ್ಷರ ಹೇಳುವ ಹಾಗೆ ಅದು ಎಲ್ಲ ನಿರ್ಗಮನದ ಕಥನಗಳ ಒಂದು ಆದಿಮ ರೂಪಕವಾಗಿ ಗೋಕುಲ ನಿರ್ಗಮನ ಅಂತ. ಆ ಒಂದು ಬಳಗನ್ನು ನಾವು ಪಡೆದಿದ್ದು ನಾನು ಮತ್ತು ನನ್ನ ಸಮಕಾಲೀನರು ಸುಬ್ಬಣ್ಣವರ ಒಂದು ಲೇಖನ. ಇನ್ನು 2 ಉದಾಹರಣೆಗಳನ್ನ ಕೊಟ್ಟು ನನ್ನ ಮಾತನ್ನ ಮುಗಿಸ್ಬೋದು ಅಂತ ಕಾಣುತ್ತೆ. ಒಂದು ಏನು ಅಂತಂದ್ರೆ, ನಾನು ಮೊದಲೇ ಹೇಳಿದೆ, ಸುಬ್ಬಣ್ಣವರವರಿಗೆ ಭಾಷೆಯಲ್ಲಿ ಆಸಕ್ತಿ ಇರುವುದಿಲ್ಲ. ಭಾಷೆ ಅನ್ನೋದನ್ನು ಅವರು ಬಹಳ ವಿಶಾಲವಾದ ಅರ್ಥದಲ್ಲಿ ತಗೊಳ್ತಾರೆ. ಅವರು ಚಲನಚಿತ್ರವನ್ನೂ ಒಂದು ಭಾಷೆಯಾಗಿ, ರಂಗಭೂಮಿಯನ್ನು ಒಂದು ಭಾಷೆಯಾಗಿ, ಸಂಗೀತದ ಒಂದು ಭಾಷೆಯಾಗಿ ಅವರು ನೋಡ್ತಾರೆ. ಅಷ್ಟೇ ಅಲ್ಲ, ರಾಮಾಯಣ ಮಹಾಭಾರತಗಳಿಂದ ಕೂಡ ಭಾಷೆಯಾಗಿ ನೋಡ್ತಾರೆ. ಸೊ ಹಾಗಾಗಿ ಸುಬ್ಬಣ್ಣವರ ಬರವಣಿಗೆಯ ಒಂದು ದಿಕ್ಕು ಈ ಭಾಷೆಯ ಚಿಂತನೆಗಳ ಬಗ್ಗೆ ನಡೀತು. ಅದರ ವಿವರಗಳನ್ನು ಇಲ್ಲ, ಆದರೆ ಅದರ ಒಂದು ಬಹಳ ಆತ್ಯಂತಿಕವಾದ ಶೋಧ ನಮಗೆ
ಅವರು ಕವಿರಾಜ ಮಾರ್ಗವನ್ನು ಕುರಿತ ಅವರ ಕೃತಿನಲ್ಲಿ ದೊರೆಯುತ್ತೆ ಅಂತ ಅಷ್ಟಕ್ಕೆ ಹೇಳಿ ನಾನು ಸುಮ್ಮನಾಗ್ತೀನಿ. ಒಂದು ಮಾತನ್ನು ನಾವು ನೆನೆಸ್ಕೋಬೇಕು ಅಂದರೆ ಸುವರ್ಣ, ಯಾಕೆಂದರೆ ಅದ್ರ ಬಗ್ಗೆ ಬಂದಿರೋ ವಿಮರ್ಶೆಗಳನ್ನೆಲ್ಲ ಸುವರ್ಣ ನೋಡಿದ್ದಾರೆ. ನೋಡಿ ಅವರು ಕೊನೆಗೆ ಏನು ಮಾಡ್ತಾ ಇದ್ದಾರೆ, ಕವಿರಾಜ ಮಾರ್ಗ ಅಂದರೆ ನನ್ನ ದೃಷ್ಟಿಯಲ್ಲಿ ಒಂದು ಕವಿಯೂ ರಾಜನೂ ಕೂಡಿ ಬರೆದ ಒಂದು ಕೃತಿ. ಹಾಗಾಗಿ ಅದು ಬರೀ ಒಂದು ಕಾವ್ಯ ಮೀಮಾಂಸೆಯ ಒಂದು ಕೃತಿ ಅಷ್ಟೇ ಅಲ್ಲ ಅಂದ್ಬಿಟ್ಟು ಅವರು ಡಿ ಆರ್ ನಾಗರಾಜನ್ ಮಾಡ್ತಾರೆ. ಡಿ ಆರ್ ನಾಗರಾಜನ್ ಹೇಳ್ತಾರೆ, ಈಗ ಕಳೆದ ಅನೇಕ ಶತಮಾನಗಳಲ್ಲಿ ರಾಜಕೀಯವನ್ನು ಕುರಿತ ಬಹಳ ಮೂಲಭೂತವಾದ ಒಂದು 4-6 ಕೃತಿಗಳು ಬಂದಿರಬೇಕು. ಅದರಲ್ಲಿ ಕವಿರಾಜ ಮಾರ್ಗ ಆ ಸೂಚನೆಯನ್ನು ಸುವರ್ಣ ತಗೊಳ್ತಾರೆ. ಷಡ್ಡ ಹೋರಾಟದಿಂದ ತಗೊಂಡು ಅದನ್ನು ಬಹಳ ವಿಸ್ತರಿಸಿ ಹೇಗೆ ಕವಿರಾಜ ಮಾರ್ಗ ಕೃತಿ ಬರೀ ಕನ್ನಡ ವ್ಯಾಕರಣ, ಛಂದಸ್ಸು, ಅಲಂಕಾರ ಇವುಗಳನ್ನು ಮಾತ್ರ ಹೇಳದೆ ಕನ್ನಡವನ್ನು ಕಟ್ಟುವ ಮುಖಾಂತರ ಕನ್ನಡ ನಾಡನ್ನು ಕಟ್ಟುವ ಒಂದು ಪ್ರಕ್ರಿಯೆಯನ್ನು ಕವಿರಾಜ ಮಾರ್ಗ ನಮಗೆ ಹೇಗೆ ತಂದುಕೊಡುತ್ತೆ ಅನ್ನುವ ಒಂದು ವಿಚಾರವನ್ನು ಕೂಡ ಕೊಟ್ಟರು. ಅದು ಕೂಡ ಆ ಹೊತ್ತಿಗೆ ಅದು ಬಹಳ ಹೊಸದಾದ ಒಂದು ಓದು ಅಂತ ನಾವು ಹೇಳ್ತೇವೆ. ಹಾಗೆಯೇ ಅವರು ಈ ಬೇರೆ ಭಾಷೆಗಳತ್ತ ಕೂಡ ತಮ್ಮ ಗಮನವನ್ನು ಹರಿಸಿಕೊಂಡು ಚಲನಚಿತ್ರದ ಆಳವಾದ ಅಧ್ಯಯನ ಮಾಡೋದು, ರಂಗಭೂಮಿ ಬಗ್ಗೆ ಹೇಗೂ ಸರಿಯೋದು. ಅವರು ವಿಶ್ವಮನ್ ಬಗ್ಗೆ ಬರೀತಾರೆ, ಅದು ಅಷ್ಟೇ ಒಂದು ಹೊಸ ಮಾತನ್ನು ಹೇಳ್ತಾರೆ. ವಿಶ್ವಮನ್ ಬಗ್ಗೆ ನಾನು ಜಾದವ್ ಅಕ್ಷರ ಎಲ್ಲ ಬೇರೆ ಬೇರೆ ಒಂದಷ್ಟು ಕ್ರಿಟಿಕ್ಸ್ ಕೂಡ ನಾವು ಓದಿದ್ದೇವೆ. ನಮಗೂ ಕೂಡ ಭಾಳ ತೊಗೊಂಡಿದ್ದಾರೆ. ಸುವರ್ಣ ಏನು ಹೇಳ್ತಾರೆ ಅಂದರೆ, ಇಲ್ಲ ಅವರು ಯಾವುದೋ 12ನೇ ಶತಮಾನದ ಕಥೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇಲ್ಲ, ಅಥವಾ ಆ ಕಥೆಗೆ ಚಲನಚಿತ್ರ ರೂಪ ಅದು ಅಲ್ವೇ ಅಲ್ಲ. ಸರಿ, ಅದು ಓದಿಗೆ ಬರುತ್ತೆ. ಸುವರ್ಣ ಒಂದು ಏನು ಹೇಳ್ತಾರೆ ಅಂದರೆ, ನಮ್ಮ ಭಾಷೆಯ ಪದಗಳು ಏನೆಲ್ಲ ಧ್ವನಿಸ್ತವೆ ಅದನ್ನು ಎರಡೂ ಕೈಯಲ್ಲಿ ನಾವು ಸ್ವೀಕರಿಸ್ಕೋಬೇಕು. ಒಂದು. ಎರಡನೇದು, ನಮ್ಮ ಸಹಜ ಸ್ಮೃತಿ ಸಂಚಯಕ್ಕೆ ನಾವು ಯಾವತ್ತೂ ನಮ್ಮ ಪ್ರಜ್ಞೆಯನ್ನು ತೆರ್ಕೊಂಡಿರಬೇಕು. ಅವು ಎಲ್ಲದರಿಂದ ನಮ್ಮ ಸಂವೇದನೆಯನ್ನು ರೂಪಿಸ್ಕೊಂಡು ನಾವು ನಮ್ಮ ಚಟುವಟಿಕೆಗಳನ್ನು ಮಾಡಬೇಕು. ಹಾಗೆ ಮಾಡ್ತಾರೆ. ವಿಶ್ವಮನ್ ಬಗ್ಗೆ ಒಂದು ಎಂಥ ಒಳ್ಳೆಯ ಮಾತು ಹೇಳ್ತಾರೆ ಅಂದರೆ, ನೋಡಿ, ಅಟಾಮ್ ಬಾಂಬ್ಗಳಿಂದ ಜರ್ಜರಿತ ಆಗಿದ್ದ ಜಪಾನ್ ಆಗಷ್ಟೇ ಯುದ್ಧ ಮುಗಿದು ಹೊಸ ಬದುಕಿನ ಚೇತರಿಸ್ಕೊಳ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ವಿಶ್ವಮನ್ ತನ್ನ ಕಥೆಯ ಆವರಣದಲ್ಲೇ ಒಂದು ಪ್ರಶ್ನೆಯನ್ನು ಏನು ಕೇಳುತ್ತೆ ಅಂದರೆ, ಜಪಾನಿಗೆ ಇಷ್ಟೆಲ್ಲ ಆಯ್ತಲ್ಲ ಈ ಆಕ್ರಮಣಗಳು, ಇದು ಕೇವಲ ಹೊರಗಿನ ಶತ್ರುಗಳಿಂದ ಆದದ್ದು ಅಥವಾ ಜಪಾನಿನ ಆಂತರ್ಯದಲ್ಲೇ ಇದು ಇಂಥ ಒಂದು ಬಯಕೆ ಇತ್ತು? ಅಂದರೆ ಜಪಾನ್ನಲ್ಲಿ ಅದು ಆಯ್ತಲ್ಲ, ಅದಕ್ಕೆ ಈ ಅಮೇರಿಕಾ ಅಥವಾ ವೆಸ್ಟರ್ನ್ ಮಿಲಿಟರಿ ಎಷ್ಟು ಕಾರಣವೋ ಜಪಾನು ಅಷ್ಟು ಕಾರಣ. ಇವರ ಆಸೆಗಳು, ಇವರ ಆಕ್ರಮಣದ ಇದು ಬಹಳ ಆಶ್ಚರ್ಯ ಆಗುತ್ತೆ. ಇವತ್ತು ಈಚೆಗೆ ನಾನು ಮತ್ತು ಜಾದವ್ ಕಳೆದ ಒಂದು ವರ್ಷದಿಂದ ಈ ಜಪಾನಿ ಚಿತ್ರಗಳನ್ನು ನೋಡಿದ್ದೀನಿ. ಇವು ನಾನು ಹೇಳಿದ್ರೆ ಅದು ಪೊಲಿಟಿಕಲಿ ಕರೆಕ್ಟ್ ಆಗಲ್ಲ, ಅಲ್ಲಿ ಈ ಸಭೆಯಲ್ಲಿ ಹೇಳ್ಬೋದು. ಏನು ಅನ್ನಿಸ್ತಾ ಇದೆ ಅಂತಂದರೆ, ಜಪಾನ್ ಮೇಲೆ ನಾವು ಬಾಂಬ್ ಹಾಕದೆ ಹೋಗ್ತೇವೆ, ಜಪಾನ್ ಇನ್ನಷ್ಟು ಕ್ರೂರವಾಗಿ ಪ್ರಪಂಚವನ್ನು ಆಕ್ರಮಿಸ್ತಾರೆ. ಆಮೇಲೆ ನಾವು ಹಿಟ್ಲರ್ ಬಗ್ಗೆ ಮಾತಾಡ್ತೀವಿ. ಜಪಾನ್ನಷ್ಟು ತೋರಿಸಿದ ಕ್ರೌರ್ಯ ಇದೆಯಲ್ಲ ಅದು ಯಾವ ಹಿಟ್ಲರು ತೋರಿಸಲಿಲ್ಲ, ಯಾವ ಸ್ಟಾಲಿನ್ ತೋರಿಸಲಿಲ್ಲ. ಅಂಥ ಒಂದು ಇದೆ. ಈ ಸಿನಿಮಾ ಮುಖಾಂತರ ಸುಬ್ಬಣ್ಣ ಕೇಳೋ ಪ್ರಶ್ನೆ ಅದು ಏನಂದ್ರೆ, ಈ ಜಪಾನಿನ ಪರಿಸ್ಥಿತಿಗೆ ಬಾಹ್ಯ ಆಕ್ರಮಣ ಅದರ ಪಾಲಿಷ್ಟು, ಈ ಜಪಾನಿಯರ ಈ ಕ್ರೌರ್ಯ, ಅವರ ದುರಾಸೆಗಳು, ಇವುಗಳು ಎಷ್ಟು ಕಾರಣ? ಆ ಒಂದು ಪ್ರಶ್ನೆಯನ್ನು ವಿಶ್ವಮನ್ ಮುಖಾಮುಖಿ ಆಗುತ್ತೆ. ಅಂದರೆ ಸುಬ್ಬಣ್ಣ ಹೇಗೆ ಓದ್ತಾ ಇದ್ದಾರೆ ಅಂದರೆ,
ರೋಸೋವ ಚಿತ್ರ ಮಾಡಿದ್ದು ಕೂಡ 12ನೇ ಶತಮಾನದ 2 ಕಥೆ ಇಟ್ಕೊಂಡು ಅದಕ್ಕೆ ಚಲನಚಿತ್ರ ಹೋಗಲ್ಲ. ಅವನು ತನ್ನ ಕಾಲದ ಜಪಾನ್ಗೆ ಸೃಜನಶೀಲವನ್ನು ಸ್ಪಂದಿಸ್ತಾರೆ. ಹಾಗಾಗಿ ನಾವು ಆ ಸಿನಿಮಾವನ್ನು ನೋಡುವಾಗ ಕೂಡ ನಾವು ಅದನ್ನು ಒಂದು ರೂಪಕವಾಗಿ ತೆಗೆದುಕೊಂಡು ಆ ಪ್ರಶ್ನೆಯನ್ನು ನಾವು ಭಾರತದ ಸಂದರ್ಭದಲ್ಲೂ ಕೇಳ್ಕೊಬೋದು. ಈಗ ನಮ್ಮಲ್ಲೂ 108 ಇದೆ. ನಾವು ಎಲ್ಲದಕ್ಕೂ ಈ ಕಾರಣ ಆ ಕಾರಣ ಅಂತ ಹೊರಗಡೆಯಿಂದ ಇರ್ತೀವಿ. ಆ ಪರಿಸ್ಥಿತಿ ನಾವು ಕಾರಣ ಇರಬಹುದಲ್ವೇ ಅನ್ನುವ ಒಂದು ಸಣ್ಣ ಅನುಮಾನ ಬರಬೇಕಲ್ವ ನಮಗೆ. ಆ ರೀತಿಯ ಒಂದು ಅನುಭವವನ್ನು ಪ್ರಶ್ನವನ್ನು ಕೆರೆಗೆ ಹಾರ ಅಂತ ಒಂದು ಕೃತಿ ಕೆರೆಗೆ ಅದರ ಬಗ್ಗೆ ಪೂರ್ಣ ಬಂದಿರುವ ಲೇಖನವೇ ಒಂದು ಮೈ ನಡುಗಿಸೋದು. ಅವರು ಸಿಂಪಲ್ ಆಗಿ ಇಷ್ಟ ಹೇಳ್ತಾರೆ. ಅದು ಅದ್ರ ಬಗ್ಗೆ ಬಹಳ ವಿಶ್ಲೇಷಣೆಗಳು ಇದೆ. ಅದೇನೋ ಒಂದು ಜಾನಪದ ಮೌಢ್ಯವನ್ನು ಕುರಿತಿದ್ದು ಅಲ್ಲಿ ಊರಿನ ಗೌಡ ಕೆರೆ ಕಟ್ಟಿಸಿದಾಗ ಅದಕ್ಕೆ ಆ ಗೌಡನ ಸೊಸೆನ ಮುನಿ ಕೊಟ್ಟರು. ಈ ರೀತಿಯ ಒಂದು ಇದು ನಡೀತಾ ಇದೆ. ಸುಮಾರು ಅದನ್ನು ಬಹಳ ಬೇರೆ ರೀತಿಯಲ್ಲಿ ಹೋಗಿ ಹಾಗೆಲ್ಲ. ಈಗ ನೀವು ಒಂದು ವ್ಯವಸ್ಥೆಯನ್ನು ಕಟ್ಕೊಂಡ್ರೆ, ಒಂದು ಸಾಮಾಜಿಕ ನಾಗರಿಕ ವ್ಯವಸ್ಥೆಯನ್ನು ಕಟ್ಕೊಂಡ್ರೆ ಆಗ ಏನಾಗುತ್ತೆ, ಸಹಜವಾಗಿ ಹರಿಯುವ ನದಿಗಳು ಮಾತ್ರ ಸಾಕಾಗಲ್ಲ. ಕೆರೆಗಳಿಂದ ಕಟ್ಟಬೇಕು, ಮನೆಗಳನ್ನು ಕಟ್ಟಬೇಕು, ಅಲ್ಲೇನೋ ಕಟ್ಟಬೇಕು. ಆದರೆ ಆ ಹೊಸ ಬೆಳವಣಿಗೆ ತನ್ನ ಬಲಿಯನ್ನು ಪಡೆಯದೇ ಇರಲ್ಲ. ಹೇಗೆ ಇಲ್ಲಿ ಭಾಗೀರಥಿ ಆ ಕೆರೆಗೆ ಹಾರ ಆದವು ಅನ್ನೋದನ್ನ ಇವತ್ತಿನ ಕಾಲಕ್ಕೆ ನಾವು ಅನ್ವಯಿಸಿಕೊಂಡು ಇದು ನಮ್ಮ ಕಾಲದ ಕಥೆ ಅಂತ ಹೋಗಿದ್ರೆ, ಡ್ಯಾಮ್ ಯಾರಿಗೆ ಬೇಡ, ಅದೆಲ್ಲ ಫಲಾನುಭವಿಗಳು ನಾವು. ಆದರೆ ಬರೀ ಫಲವನ್ನು ಮಾತ್ರ ಕೊಡ್ತಾರಲ್ಲ, ಅವರು ಶಾಪವನ್ನು ಕೊಡ್ತಾರೆ. ಅದು ಹಾರವನ್ನು ಕೊಡ್ತಾರೆ ಅಥವಾ ಇನ್ಯಾವುದೇ ಒಂದು ದೊಡ್ಡ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂದರೆ. ಹಾಗಾಗಿ ಈ ಸಂದಿಗ್ಧದಲ್ಲಿ ಅದನ್ನು ನೋಡಿ ನಾವು ಯಾವುದೋ ಒಂದು ಪಕ್ಷವನ್ನು ಒಂದು ವಿಚಾರವನ್ನು ಮಾತ್ರ ಮುಂದೆ ಮಾಡಿ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರೆ ಆ ಸತ್ಯದ ಇನ್ನೊಂದು ಮುಖ ನಮಗೆ ನಾವು ಮಾಡೋದನ್ನು ಮಾಡ್ತಾನೇ ಇರಬೇಕಾಗುತ್ತೆ. ಆದರೆ ಈ ಸಂದಿಗ್ಧದಲ್ಲಿ ಅನಂತಮೂರ್ತಿ ಹೇಳ್ತಾ ಇದ್ದಲ್ಲ, ಒಂದು ಇಂಟೆಲೆಕ್ಚುಯಲ್ ಸಫರಿಂಗ್ ಸುಲಭವಾಗಿ ಪಕ್ಷಗಳನ್ನು ತಗೊಳ್ಳಲ್ಲ. ಯು ಹ್ಯಾವ್ ಟು ಸಫರ್ ಇಂಟೆಲೆಕ್ಚುಯಲ್. ಆ ಥರದ ಒಂದು ಕಥನವಾಗಿ ಅವರು ಕೆರೆಗೆ ಹಾರ ಇದನ್ನು ಮಾಡ್ತಾರೆ. ಅದು ಯಾವುದೋ ನಮ್ಮ ಜನಪದದಲ್ಲಿರುವ ಯಾವುದೋ ಒಂದು ಹಳ್ಳಿಯ ಕಥೆ ಅಷ್ಟೇ ಅಲ್ಲ, ಇದು ಆಧುನಿಕ ನಾಗರಿಕತೆಯ ಕಥೆ. ಜನಪದ ಪರಿಭಾಷೆಯಲ್ಲಿ, ಜನಪದದ ಆವರಣದಲ್ಲಿ ಅದು ಏನು ಪ್ರಶ್ನೆ ಕೇಳ್ತಾ ಇದೆ ಅಂದರೆ, ಇದು ಬಹುಸಂಖ್ಯಾತರಿಗೆ ಅನುಕೂಲ ಮಾಡುವಂಥ ಹೊಸ ಪ್ರಾಜೆಕ್ಟ್ಗಳೇ ಇದೆ ಅಂತ ಅನ್ಕೋಣ, ಅದು ಅನಿವಾರ್ಯ ಅಂತ ಅನ್ಕೋಣ. ಆದರೆ ಆ ಚಟುವಟಿಕೆಯ ಹಿಂದೆ, ಆ ಅಭಿವೃದ್ಧಿ ರಾಜಕಾರಣದ ಹಿಂದೆ ಒಂದು ಹಿಂಸೆ, ಒಂದು ಕ್ರೌರ್ಯ, ಒಂದು ಬಲಿ ಅನ್ನೋದು ಅನಿವಾರ್ಯವಾಗಿರುತ್ತಲ್ಲ. ಇದನ್ನು ನಾವು ಹೆಂಗೆ ಅರ್ಥ ಮಾಡ್ಕೊಳ್ಬೋದು, ಎದುರಿಸೋದು ಅನ್ನೋ ಪ್ರಶ್ನೆಯನ್ನು ನಾನು ಕೊಡೋ ಕೊನೆಯ ಉದಾಹರಣೆ, ಅವರು ಗೋವಿನ ಹಾಡು ಭಾಳ ಇಂಟ್ರೆಸ್ಟಿಂಗ್. ಅದು ಅವರು ಗೋವಿನ ಹಾಡಿನ ಸಾಲಿದ್ಯಲ್ಲ, ಧರಣಿ ಮಂಡಲ ಮಧ್ಯದೊಳಗೆ ಮೆರೆವ ಕರ್ನಾಟಕ, ಅದನ್ನು ಅವರು ಕವಿರಾಜ ಮಾರ್ಗದಲ್ಲಿ ಬರುತ್ತಲ್ಲ, ಏನದು ವಸುಧಾ ವಿಲೀನ ವಿಶೇಷ ಅಂದರೆ 1000 ವರ್ಷದ ಆ ಕವಿಗೂ ಗೊತ್ತಿತ್ತು, ನಾನು ಇದನ್ನು ಕನ್ನಡ ನಾಡು ಒಂದು ಯಾವ ಒಂದು ಭೂ ಪ್ರದೇಶವನ್ನು ಕುರಿತು ಮಾತಾಡ್ತಾ ಇದ್ದೀನಿ, ಅದು ಈ ವಸುಧೆಯ ಒಂದು ಭಾಗ ಇಲ್ಲೂ ಹಾಗೆ ಕಥೆ ಎಲ್ಲ ಹೇಳುತ್ತೆ. ಆದರೆ ಆ ಕರ್ನಾಟಕ ಅನ್ನೋದು ಕೂಡ ಒಟ್ಟು ಧರಣಿಯ ಒಂದು ಭಾಗ, ಧರಣಿ ಮಂಡಲ ಬಂದಿದೆ, ಇದೆಲ್ಲ ಆಗುತ್ತೆ. ಆಮೇಲೆ ಆ ಕಥೆ ಎಲ್ಲ ಮುಗಿತು. ಅಲ್ಲಿ ಸುಮ್ಮನವರ ಒಂದು ಹೊಸ ಒಳದು ಏನಂತಂದರೆ, ಅಲ್ಲಿ ಹುಲಿ ಕೊನೆಗೆ ಸಾಯುತ್ತಲ್ಲ, ಅದನ್ನು ಹಾಗೆ ಲಿಟ್ರಲ್ ಆಗಿ ತಗೊಳ್ಬಾರ್ದು, ಅಕ್ಷರಶಃ ತಗೊಳ್ಬಾರ್ದು. ಅದು ಏನು ಅಂತಂದರೆ,
ಜೀವಿಗೂ ಕೂಡ ತನ್ನ ಪ್ರಾಣ ಅಸ್ತಿತ್ವದ ಒಂದು ಅರಿವಿರುತ್ತೆ, ಒಂದು ಸ್ಮೃತಿ ಇರುತ್ತೆ. ಗೋವು ಅದಕ್ಕೆ ಪ್ರಾಣಕ್ಕೆ ಸಾವಿಲ್ಲ, ಪ್ರಾಣಕ್ಕೆ ಸಾವಿಲ್ಲ. ಅಂದರೆ ಹುಲಿಯಲ್ಲಿರುವ ಪ್ರಾಣ, ಮನುಷ್ಯನಲ್ಲಿರುವ ಪ್ರಾಣ, ಗೋವಿನಲ್ಲಿರುವ ಪ್ರಾಣ. ಆ ಪ್ರಾಣ ತತ್ವವನ್ನು ಹುಲಿ ಅರ್ಥ ಮಾಡ್ಕೊಂಡಾಗ ಆಗ ಹುಲಿಗೆ ಒಂದು ಹೊಸ ಅರಿವು ಮೂಡುತ್ತೆ. ಅಂದರೆ ಇದನ್ನು ಬಹಳ ಬೇರೆ ರೀತಿ ನಾವು ನೋಡಿದ್ದೀವಿ. ಇದನ್ನು ನಾಟಕದಲ್ಲಿ ಮಾಡಿದ್ದಾರೆ. ಗೋವುಗಳೆಲ್ಲ ಬಂಡಾಯ ಇದ್ದು ಆ ಹುಲಿಯನ್ನು ಕೊಲ್ಲುವ ಹಗ್ಗದಿಂದ ಹಿಡಿದು ಇನ್ನು ನೂರೆಂಟು ಕೊಡ್ತೀವಿ. ಅಂದರೆ ಇಲ್ಲಿ ಸುವರ್ಣ ಆ ಮಾತನ್ನು ಹೇಳ್ತಾರೆ. ಇಲ್ಲಿ ಯಾವ ಸತ್ಯ? ಮೆಚ್ಚುನ ಪರಮಾತ್ಮನು ಅನ್ನೋ ಮಾತನ್ನ ಗೋವು ಹೇಳುತ್ತೆ, ಕೊನೆಗೆ ಇದು ಹೇಳುತ್ತೆ. ಯಾವುದು ಆ ಸತ್ಯ? ಆ ಸತ್ಯ ಯಾವುದು ಅಂದರೆ ನಮ್ಮ ಪ್ರಾಣದ ಒಂದು ಅರಿವಿದೆಯಲ್ಲ, ಪ್ರಾಣ ತತ್ವ ಅಂತ ಹೇಳ್ತಂದ್ರೆ ಆ ಅರಿವು ಜಾಗೃತ ಆದಾಗ ಆಗ ಒಂದು ಹೊಸ ದರ್ಶನ ಬರುತ್ತೆ ಅನ್ನುವ ಮಾತನ್ನು ಅದು ಬಹಳ ಮುಖ್ಯ. ಮತ್ತು ಅದು ಬೇರೆ ಕಡೆಗೆ ಸುವರ್ಣ ಅದನ್ನೇ ಹೇಳ್ತಾರೆ. ಗಾಂಧಿ ಮಾಡಿದ್ದು ಅದನ್ನೇ. ಅಲ್ಟಿಮೇಟ್ಲಿ ಗಾಂಧಿ ಏನು ಮಾಡಿದ್ದು ಅಂತಂದರೆ ಇನ್ನೇನು ಹೇಳಿದ್ದ, ನಮ್ಮಲ್ಲಿರುವ ಮನುಷ್ಯತ್ವ ಅದು ಜಾಗೃತ ಆಗ್ಬೋದು. ಅದು ಜಾಗೃತ ಆಗಿಬಿಟ್ರೆ ನಮ್ಮ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು, ಅಥವಾ ನಾವು ನಮ್ಮ ಜೀವನವನ್ನು ನೋಡುವ ರೀತಿಗೆ ಕಾರಣ ಆಗ್ಬೋದು. ಆ ರೀತಿ ಒಂದು ಪ್ರಾಣ ತತ್ವವನ್ನು ನಿರೂಪಿಸುವ ಒಂದು ಮಹಾಕೃತಿಯನ್ನು ಬೋಧನೆ. ಹೀಗೆ ಸುಬ್ಬಣ್ಣವರು ತಾವು ಏನನ್ನೇ ಓದಿದ್ರು ಕೂಡ ಒಂದು ವೈಯಕ್ತಿಕ ತುರ್ತಿನಿಂದ ಓದ್ತಾ ಇದ್ರು. ಏನನ್ನೇ ಬರೆದ್ರೂ ಕೂಡ ಒಂದು ವೈಯಕ್ತಿಕ ತುರ್ತಿನಿಂದ ಮಹಾಕವಿಗಳ ಬಗ್ಗೆ ಬರೀಲಿ, ಇವತ್ತಿನ ಇವ್ರ ಬಗ್ಗೆ ಕೂಡ ಅದನ್ನ ನಮ್ಮ ಕಾಲ ದೇಶ ಸಂದರ್ಭದ ಒತ್ತಡಗಳಿಗೆ ಒಡ್ಡಿ ಸಾಹಿತ್ಯ ಕೃತಿಗಳನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು. ನಮ್ಮ ಕಾಲ ಸಂದರ್ಭಗಳನ್ನು ಕೂಡ ಸ್ವಲ್ಪ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅನ್ನುವ ಕೆಲವು ಮಾತುಗಳನ್ನು ಇಲ್ಲಿ ನಿವೇದಿಸಿಕೊಂಡು ಅವರ ಮಾತು ಹೇಳ್ತಾರೆ. ನಿಜಕ್ಕೂ ಒಂದು ಓದಿನ ದಾರಿಯನ್ನು ಕಾಣಿಸಿದ ಈ ಅಶೋಕ್ ಮಿಶ್ರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆ. ಯಾಕೆಂದರೆ ನಾವು ಪ್ರತಿಯೊಂದು ಕೃತಿಯನ್ನು ಪ್ರತ್ಯೇಕವಾಗಿಯೇ ಓದುವ ಅಭ್ಯಾಸ, ಪ್ರತ್ಯೇಕವಾಗಿಯೇ ವಿಮರ್ಶಿಸುವ ಅಭ್ಯಾಸ. ಆದರೆ ಹೇಗೆ ಅದು ಒಂದು ಕವಿಯ ಕಾಣಿಕೆಯಾಗಿ ನಾವು ನೋಡಬಹುದು ಒಟ್ಟಾಗಿ ಅನ್ನೋದನ್ನು ಕಾಣಿಸಿದ ಅಶೋಕ್ ಮಿಶ್ರಿಗೆ ಮತ್ತೊಮ್ಮೆ ಕೃತಜ್ಞತೆಗಳು. ಅವರಿಗೆ ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆ. ಶ್ರೀ ಕೆ ಜಿ ಕಿಟ್ಟಣ್ಣ, ಬಿ ಆರ್ ಜಯಂತ್ ಅವರು ಈ ಹಾರ ಎಲ್ಲ ಇರಬೇಕು, ಇದನ್ನು ಬೇಕು. ಇದನ್ನ ಈ ಸಮಾರಂಭಕ್ಕೆ ಕೊನೆ ಮಾಡಿ. ಆಮೇಲೆ ಆ ಹಾರ ಹಾಕೊಳ್ಳೋಕ್ಕಾಗಲ್ಲ, ಆ ಶಾಲು ಹೊರಕೊಳ್ಳೋಕ್ಕಾಗಲ್ಲ. ಸದ್ಯ ಮೈಸೂರು ಪೇಟ ಒಂದು ಹಾಕ್ತಾರೆ, ಅದೆಲ್ಲ ಬಿಡಿ. ಇದನ್ನು ನೀವು ಅಂದ್ಕೊಳ್ಬೋದು, ದಿನಕ್ಕೂ ಬಳಸ್ಬೋದು. ಈಗ ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಘಟ್ಟ, ಶ್ರೀ ಕೆ ಎನ್ ನಾಗರಾಜ್ ಅವರಿಗೆ ಸುಬ್ಬಣ್ಣನವರ ಭಾವಚಿತ್ರವನ್ನು ನೀಡಿ ಗೌರವಿಸುವ ಸಂದರ್ಭ. ದಯವಿಟ್ಟು ನಾಗರಾಜ್ ಅವರು ವೇದಿಕೆಯಲ್ಲಿ ಗಣ್ಯರು
ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳ್ಕೊಂಡು ಶ್ರೀ ಕೆ ಎನ್ ನಾಗರಾಜ್ ಅವರು ತಮ್ಮ ಅನಿಸಿಕೆಯನ್ನು ಮಾತಾಡ್ತಾರೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದ ಶ್ರೀ ಕೆ ಜಿ ಕೃಷ್ಣಮೂರ್ತಿಯವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಭಾಷಣ ಗೀಷಣ ಏನಿಲ್ಲ, ಅಶೋಕ್ ಮೇಷ್ಟ್ರು ಅಷ್ಟು ಚೆಂದ ಮಾತಾಡಿದ್ದಾರೆ, ನಾವೇನು ಭಾಷಣ. ಸುಬ್ಬಣ್ಣನವರು ನನಗೆ ಈ ಪ್ರಾಂತ್ಯದ ಎಲ್ಲರಿಗೂ ಪ್ರಾತಸ್ಮರಣೀಯರು. ಅವರನ್ನು ಬಿಟ್ಟು ನಮ್ಮ ಯೋಚನೆಗಳು ಮುಂದೆ ಹೋಗೋದೇ ಇಲ್ಲ. ಯಾವುದೇ ಒಂದು ಸಮಸ್ಯೆ ಅಥವಾ ಸವಾಲು 20 ವರ್ಷದ ನಂತರವೂ ಬಂದರೂ ಕೂಡ ಸುಬ್ಬಣ್ಣ ಇದ್ದಿದ್ರೆ ಇದಕ್ಕೇನು ಹೇಳ್ತಿದ್ರು ಅಂತ ಯೋಚನೆ ಮಾಡಿ ನಾವು ಮುಂದೆ ಸಾಕ್ತಾ ಬಂದವರು. ನಮ್ಮ ರಾಜೇಂದ್ರನ್ ಅಂತ ಒಬ್ಬ ಸ್ನೇಹಿತ ಇಲ್ಲ, ನಾವು ಯಾವಾಗಲೂ ಹೇಳೋದಂಗೆ ಈ ಕಿಟ್ಟಿಗೆ ಸುಬ್ಬಣ್ಣವ್ರ ಹೆಸರು ತಗೊಳ್ಳದೆ ಮಾತು ಮುಂದುವರಿಯೋದೇ ಇಲ್ಲ. ಹಾಗೆ ಅಷ್ಟು ನಮ್ಮೆಲ್ಲರನ್ನ, ಬರೀ ನನ್ನನ್ನು ಅಂತಲ್ಲ, ಈ ಪ್ರಾಂತ್ಯದ ಎಲ್ಲರನ್ನೂ ಸುಬ್ಬಣ್ಣನವರು ಇನ್ನೂ ಆವರಿಸ್ಕೊಂಡಿದ್ದಾರೆ. ಅಂಥ ಒಂದು ನಾವು ಕಿನ್ನರ ಮೇಳದವರು ಪ್ರತಿ ವರ್ಷ ಅವರ ನೆನಪಿನ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮಾಡ್ತಾ ಇಲ್ಲ. ಆದರೆ ಉಮಾಮೇಶ್ವರ ಅವರು ಈ ಸಂಸ್ಕೃತಿ ಸಮಾಜದ ವತಿಯಿಂದ ನಮ್ಮ ರಂಗಮಂದಿರದಲ್ಲಿ, ನಮ್ಮ ಈ ಸಭಾಂಗಣದಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜಯಂತಣ್ಣ ನಮ್ಮ ರಂಗಮಂದಿರಕ್ಕೆ ಬಂದೇ ಇರಲಿಲ್ಲ, ನೀವು ಬಂದಿದ್ದೀರಿ. ಅಶೋಕ್ ಬಂದಿದ್ದೀರಿ, ಒಂದು ಸಭೆಗೆ ಬಂದಿದ್ದೀರಿ. ಅಶೋಕ್ ಮೇಷ್ಟ್ರು ಬಂದಿದ್ದೀರಿ. ನೀವೆಲ್ಲ ನಮ್ಮ ಮನೆಗೆ ಬಂದಿರೋದು ತುಂಬ ಖುಷಿಯಾಗಿದೆ. ನಮಸ್ಕಾರ. ಕ್ಷಮಿಸಿ, ನಿಮಗೂ ಗೌರವಿಸಬೇಕು. ವೇದಿಕೆಯಲ್ಲಿದ್ದು ಕಾರ್ಯಕ್ರಮವನ್ನು ಇಷ್ಟರವರೆಗೆ ಚೆನ್ನಾಗಿ ನಡೆಸಿಕೊಟ್ಟ ಎಲ್ಲ ಗಣ್ಯರಿಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ವೇದಿಕೆಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಇನ್ನು 15 ನಿಮಿಷಗಳ ವಿರಾಮ ಇದೆ. ಒಂದು ಸಣ್ಣ ಅಲ್ಪೋಪಹಾರ ಇದೆ, ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕು. ಆನಂತರದಲ್ಲಿ ಯಕ್ಷದುರ್ಗ ಮಹಿಳಾ ಕಲಾಬಳಗ ಹೆಗ್ಗೋಡು ಪ್ರಾಂತ್ಯ ಈ ಮಹಿಳೆಯರಿಂದ ಯಕ್ಷಗಾನ ತಾಳಮದ್ದಲೆ ನಡೀತದೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ಕೇಳಿಕೊಳ್ತೇನೆ.